ಮತದೆಡೆಗೆ ತೆರಳಿದ ಕೇಸ್. ಬಿಜೆಪಿಯ ವಕ್ತಾರರಾದ ಚೀನಾರಾಮ್ ಅವರಿದ್ದಾರೆ. ಸ್ವಾಗತ ಚೀನಾರಾಮ್ ಅವರೇ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ. ಸ್ವಾಗತ ರಘು. ಚೀನಾರಾಮ್ ಅವರೇ, ನಿಮ್ಮ ಒಂದಿಷ್ಟು ಹಲವಾರು ಬಾರಿ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಹಲವಾರು ಕಡೆಗಳಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಶೇರ್ ಮಾಡಿದ್ದೀರಾ. ಒಂದು ನಿಮ್ಮ ಮನಸ್ಸಲ್ಲಿ ಸದಾ ಉಳಿಯೋ ನೆನಪು ಯಾವುದು ಅನಂತಕುಮಾರ್ ಅವರು? ಅನಂತಕುಮಾರ್ ಅವರು ಒಂದು ದೊಡ್ಡ ಶಕ್ತಿ ಅಂತ ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡೋದ್ರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಆದ್ರೆ ಅನಂತಕುಮಾರ್ ಅವ್ರಿಗೆ ಬಡ ಜನರ ಬಗ್ಗೆ ಇದ್ದಂತ ಕಾಳಜಿ, ಎಲ್ಲೋ ಒಂದ್ ಕಡೆ ಶೋಷಿತ ಜನರ ಪರವಾಗಿದ್ದಂತ ಕಾಳಜಿ, ನೊಂದಂತವರ ಜನರ ಪರವಾಗಿ ವಿಶೇಷವಾದ ಕಾಳಜಿಯನ್ನ ಹೊತ್ತು ಅವರು ಸದಾ ಹಸನ್ಮುಖಿಯಾಗಿ ಯಾರಾದ್ರೂ ಬರ್ಲಿ, ಅಪರಿಚಿತರು ಬರ್ಲಿ. ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿಜೆಪಿ ಎಸ್ ಸಿ ಮೋರ್ಚಾ ಆದ್ಮೇಲೆ ಡೆಲ್ಲಿನಲ್ಲಿ ಜಾಸ್ತಿ ನನ್ನ ಸಂಪರ್ಕ ಇರ್ತಾ ಇತ್ತು. ನಾನು ಡೆಲ್ಲಿ ಪಾರ್ಲಿಮೆಂಟ್ ನಡೆಯುವಾಗ ವಿಶೇಷವಾಗಿ ಅವ್ರ ಜೊತೆಲಿ ಅವರ ಕಚೇರಿಯಲ್ಲಿ ಇರ್ತಾ ಇದ್ದೆ. ಎಷ್ಟೇ ಜನ ಕರ್ನಾಟಕದಿಂದ ಬರ್ಲಿ, ಆಂಧ್ರದಿಂದ ಬರ್ಲಿ, ತೆಲಂಗಾಣದಿಂದ ಬರ್ಲಿ, ತಮಿಳುನಾಡಿಂದ ಬರ್ಲಿ, ಕೇರಳದಿಂದ ಬರ್ಲಿ, ಯಾರು ಎಲ್ಲೆಲ್ಲೂ ಹೋಗ್ತಾ ಇರಲಿ, ಎಲ್ಲ ಬರ್ತಾ ಅನಂತಕುಮಾರ್ ಹತ್ರ ಬರ್ತಾ ಇದ್ರು. ಅನಂತಕುಮಾರ್ ಭೇಟಿ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಚಿಂತೆ, ಅವ್ರಿಗೆ ಮಧ್ಯಾಹ್ನದ ಊಟ, ಅದು ತಾಲಿ ಊಟ ಮಾಡ್ಬಿಡೋರು, ಎಲ್ರಿಗೂ ಅವ್ರವ್ರು ಬೇಕಾದಷ್ಟು ಏನ್ ಬೇಕಾದ ಹಾಕೋ ತಿನ್ನೋಂಥದ್ದು, ಊಟದ ವ್ಯವಸ್ಥೆ ಸುಸಜ್ಜಿತವಾಗಿ ಮಾಡೋರು. 4 ಗಂಟೆಗೆ ಮತ್ತೆ ಟಿಫನ್ ಕೊಡ್ತಾ ಇದ್ರು. ಯಾರ ಕಚೇರಿಯಲ್ಲೂ ಆತರ ಇರ್ತಾ ಇರಲಿಲ್ಲ. ಆಮೇಲೆ ಬಂದವ್ರ ಸಮಸ್ಯೆಗಳ ಬಗ್ಗೆ ಅಲ್ಲೇ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇರೋದು, ಆ ಟೈಮಲ್ಲಿ ಒಂದು ಚೀಟಿ ಕೊಟ್ಟು ಒಳಗಡೆಗೆ ಆ ಮಂತ್ರಿನ ಕರೆಸಿ ಅಲ್ಲೇ ಸ್ಪಾಟ್ ಅಲ್ಲೇ ಬಗೆಹರಿಸಿ ಕಳಿಸ್ತಾ ಇದ್ದಂತ ಒಂದು ನೋಡಿದಾಗ ನಮ್ಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಅಂತ ಒಬ್ಬ ಖುಷಿ ಕೊಡೋ ಸಂದರ್ಭದಲ್ಲಿ ಒಂದು ಸಾರಿ ಒಂದು ಘಟನೆ ನಡೆಯಿತು. ತಮಿಳುನಾಡಿಂದ ಹಕ್ಕಿ ಪಿಕ್ಕಿ ಸಮಾಜದ ಒಂದು 25ರಿಂದ 30 ಜನ ಹೆಣ್ಮಕ್ಳು, ಬಾಡೂರು ಕಡು ಬಡೂರು ಎಲ್ಲ ಬಸ್ಸಲ್ಲಿ ಟ್ರೈನಲ್ಲಿ ಟಿಕೆಟ್ ಪ್ಲೇಸ್ ಆಗಿ ಬಂದಿರುವಂತ ಜನ, ಅವರು ಅಲ್ಲಿ ಕೂತಿದ್ರು. ಕೂತ್ಕೊಳ್ಳೋ ಜಾಗ ಇಲ್ದಿದ್ರು ಕೆಳಗಡೆ ಮೇಲೆ ಎಲ್ಲ ಕಡೆ ಕೂತ್ಕೊಂಡು ಖುಷಿಯಾಗಿ ಏನೋ ಒಂಥರ ಮಂತ್ರಿಗಳು, ಅದು ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಕೂತಿರುವಾಗ ಕೂತಿದ್ರು. ನಾನು ಆ ಟೈಮ್ ಬಂದೆ. ನನಗೊಂಥರ ಆಶ್ಚರ್ಯ ಆಯ್ತು, ಇಷ್ಟೋ ಬಡ ಜನ, ಇಷ್ಟೊಂದು ಜನ ಇಲ್ಲಿ ಬಂದಿದಾರಲ್ಲ, ಏನಕ್ಕೆ ಬಂದಿರ ಅಂತ ಕೇಳಿದೆ. ಏನಕ್ಕೆ ಯಾಕೆ ಬಂದಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮನ್ನ ತಮಿಳುನಾಡಲ್ಲಿ ಅಕ್ಕಿ ಪಕ್ಕಿ ಸಮಾಜನ ನಕ್ಕಿರನ್ ಸಮಾಜ ಅಂತ ಕರೀತಾರೆ, ಅವ್ರನ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಜಾತಿಯಲ್ಲಿ ಸೇರಿಸ್ಬಿಟ್ಟಿದ್ದಾರೆ, ನಮ್ಮನ್ನ ಎಷ್ಟಿಗೆ ಸೇರಿಸ್ಬೇಕು ಅಂತ. ಎಷ್ಟಿಗೆ ಸೇರಿಸ್ಬೇಕು ಅನ್ನೋ ವಿಚಾರದಲ್ಲಿ ಅನಂತಕುಮಾರ್ ಅವರು ಎಷ್ಟು ಪ್ರೀತಿಯಿಂದ ಅವ್ರನ್ನ ಅಪ್ಕೊಳ್ತಾ ಇದ್ರು ಅಂದ್ರೆ, ಆ ವಿಷಯದಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವ್ರ ಜೊತೆಲಿ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ, ಪಾರ್ಲಿಮೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯಲ್ಲೂ ಅಲ್ಲಿ, ಯಾಕಂದ್ರೆ ಸ್ಟೇಟ್ ಅಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿತ್ತು, ಹೌದು, ರೆಕಮೆಂಡ್ ಮಾಡಿದ್ರು. ಅದನ್ನ ಅಲ್ಲಿ ಫೈನಲ್ ಅಲ್ಲಿ ರೆಕಮೆಂಡ್ ಆಗಿದ್ರು, ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ತಗೊಂಡಂತ ಮುಂಜಾಗ್ರತೆ, ಅವ್ರ ಜೊತೆ ಸಂಬಂಧ, ಆಮೇಲೆ ಅವ್ರ ಮಣಿಗಳು, ಚಿಕ್ಕ ಮಣಿಗಳೆಲ್ಲ ತಂದಿದ್ರು. ಅದನ್ನೆಲ್ಲ ಚಿಕ್ಕ ಮಣಿಗಳೆಲ್ಲ ತಂದು ಅವ್ರಿಗೆ ಹಾರ ಹಾಕಿದಾಗ ಪ್ರೀತಿಯಿಂದ ಅವ್ನ ಅಪ್ಕೊಂಡು, ಅವೇ ಫೋಟೋಗ್ರಾಫರ್ ಅವ್ರನ್ನೇ ಕರೆಸಿ ಈ ಫೋಟೋ ತೆಗಿಯೋ ಇದನ್ನ ಅಂತ ಹೇಳಿ ಆ ಬಡವ್ರನ್ನ ಅಪ್ಕೊಳ್ತಕ್ಕಂತ ಮಿಲನದ ಕೆಲಸ ಮಾಡ್ತಾ ಇದ್ರಲ್ಲ, ಅದು ಎಲ್ಲೋ ಒಂದ್ ಕಡೆ ಸಮಾಜದ ಕಟ್ಟೆ ಕಡೆ ನನ್ನಂತವನು, ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತವನು, ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಜ್ಯದ ಒಬ್ಬ ಬೃಹತ್ ನಾಯಕ ಆ ರೀತಿ ಕೂತಿದ್ದಾರೆ ಅಂತ. ಇವತ್ತು ನಾನು ಅವ್ರನ್ನ ಪಾರ್ಥಿವ ಶರೀರ ನೋಡಿದಾಗ ನನಗೆ ಸ್ವಲ್ಪ ಧೈರ್ಯ ಇಲ್ಲ. ಆದ್ರೂ ಅಳು, ಅದು ಆಟೋಮೆಟಿಕ್ ಅಳು ಬಂತು. ಅತ್ತೆ ಏನೇ ಹತ್ರ ಅವ್ರ ಸ್ಪರ್ಧೆ ಸಿಗಲ್ವಲ್ಲ, ಅವ್ರ ವಿಚಾರ ಮಾತ್ರ ಅವ್ರ ಆದರ್ಶಗಳು ಉಳ್ಕೊತವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥ ಒಬ್ಬ ನಾಯಕನ ನಾವು ರಾಜ್ಯದಿಂದ ಕಳ್ಕೊಂಡಿದ್ವಿ. ರಾಜ್ಯದಿಂದ ಅಂದ್ರೆ ಒಂದು ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕೆ ಮಾತ್ರ ನಾಯಕರಾಗಿರ್ಲಿಲ್ಲ ಅವರು. ಯಾವುದೇ ಪಕ್ಷದ ನಾಯಕರು ಹೋಗ್ಲಿ, ಯಾರೇ ಹೋಗ್ಲಿ, JDS ಅವರು ಹೋಗ್ಲಿ, ಕಾಂಗ್ರೆಸ್ ಅವರು ಹೋಗ್ಲಿ, ಈ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾಸ್ ಕಾರ್ಯಕ್ರಮಗಳು ಯಾವುದೇ ಇರಲಿ, ಯಾವುದನ್ನು ಕೈ ಬಿಡ್ತಾ ಇರ್ಲಿಲ್ಲ. ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತಾ ಇದ್ರು. ಆಮೇಲೆ ಅವ್ರ ಪಕ್ಷ ಭೇದ ಮಾಡ್ದೆ, ಜಾತಿ ಭೇದ ಮಾಡ್ದೆ, ಧರ್ಮ ಭೇದ ಮಾಡ್ದೆ, ನೇರವಾಗಿ ಜನಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತದಂತ ಒಬ್ಬ ಅದಮ್ಯ ನಾಯಕ ನಮ್ಮ ನಗಲಿದ್ದಾರೆ. ಅಂತ ಒಬ್ಬ ನಾಯಕ ನಮ್ಮ ರಾಜ್ಯದಲ್ಲಿ ಮತ್ತೊಬ್ರು ಬರ್ತಾರೆ ಅನ್ನೋ ಒಂದು ಯೋಚನೆ ನಮ್ಗೆ ಕಷ್ಟ ಆಗ್ತದೆ. ಆ ತರದ ಮಾಸ್ ನಾಯಕತ್ವ, ಆ ತರದ ಎಲ್ಲರೂ ಬೆರೆಯುವಂತ ನಾಯಕತ್ವ, ಮೋದಿಯವನ್ನ ನೇರವಾಗಿ ಅವರ ಜೊತೆ ಕೂತ್ಕೊಂಡು ಮುದ್ದಾಡುವಂತ ಒಂದು ಪ್ರೀತಿಯಿಂದ ಕೆಲಸ ಮಾಡಿಸ್ಕೊಬರಂತ ನಗ್ತಾ ಇದ್ದಂಥವ್ರು. ಮೋದಿಯವ್ರ ಭಾಷಣ ಮಾಡಿದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಂಥದ್ದು. ಯಾವುದೇ ವಿಚಾರದಲ್ಲೂ ಅವರು ಸೈ ಅನ್ಸ್ಕೊಂಡು ತುಂಬಾ ಹತ್ರ ಆಗಿದ್ರು. ಪ್ರಾರಂಭದಲ್ಲಿ ಸ್ವಲ್ಪ ಅವ್ರನ್ನ ಸ್ವಲ್ಪ ದೂರ ಇದ್ದಾರೆ ಅಂತ ಅನ್ಕೊಂಡಿವಿ ನಾವೆಲ್ಲ. ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರನ್ನ 17 ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹಾಗೆ ಬಹಳ ಜನ ಮಾತಾಡೋದಿಲ್ಲ, ಮೋದಿಯವರೆಲ್ಲ ಅವ್ರ ಮೇಲೆ ಡಿಸ್ಟರ್ಬ್ ಆಗಿದ್ದಾರೆ ಅಥವಾ ಅದ್ವಾನಿ ಜೊತೆಗೆ ಇದ್ರು, ಆ ಕಾರಣಕ್ಕೆ ಅವ್ರನ್ನ ದೂರ ಇಟ್ಟಿರ್ಬೋದು ಅಂತ. ಹಾಗಾಗ್ಲಿಲ್ಲ. ಅಲ್ಲೇನೋ ಆ ಪರಿಸ್ಥಿತಿನಲ್ಲಿ ಪ್ರೋಟೋಕಾಲ್ ಪ್ರಕಾರ 17 ಆದ್ರೆ ನಂಬರ್ 2ನೇ ಸ್ಥಾನದಲ್ಲೇ ಅವರಿದ್ರು. ಇವತ್ತಿನ ದಿನಗಳಲ್ಲೂ ಅವರು 2ನೇ ಸ್ಥಾನದಲ್ಲಿದ್ರು. ಮೋದಿಯವ್ರನ್ನ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರವಾದಂತ ಸಚಿವರಾಗಿದ್ರು. ಮತ್ತೆ ಅವ್ರ ಬಗ್ಗೆ ಅವ್ರ ಮಗಳು ಮದುವೆ ಮಾಡಿದ್ರು. ಎಷ್ಟು ಸರಳವಾಗಿ ಮಾಡಿದ್ರು ಅಂದ್ರೆ ಬಹಳ ಸರಳವಾಗಿ ಮಾಡಿದ್ರು. ಯಾವುದೇ ಆಡಂಬರ ಇರ್ಲಿಲ್ಲ, ಯಾವುದೇ, ಅದು ಜೊತೆಗೆ ಯಾವುದೇ ಬಡವ ಅವ್ರು ಕಂಡ್ರೆ ಅವ್ರನ್ನ ಕರೆದು ಅವ್ರಿಗೆ ಊಟ ಹಾಕ್ಸಿ ಬೆಳಗ್ಗೆ ಟಿಫನ್ ಮನೆಗೆ. ಇಲ್ಲಿ ನಾವು ಭಾನುವಾರ ರಜಾ ದಿನಗಳಲ್ಲಿ ಬಂದಿದ್ದಾಗ ಅವ್ರನ್ನ ಭೇಟಿ ಮಾಡಕ್ ಹೋದಾಗೂ
ಬಹಳ ಜನ ಪ್ರೀತಿಯಿಂದ ಅಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಅವ್ರ ಸಂಬಂಧ ಕೇಳಿ ಪ್ರತಿಯೊಬ್ಬರನ್ನು ಕರೆದು ಅಲ್ಲೇ ಸ್ಪಾಟ್ ಅಲ್ಲೇ ಅಲ್ಲೊಬ್ಬ ಗಂಭೀರ್ ಅಂತ ಅವರ ಪಿ ಎ ಇರ್ತಾ ಇದ್ರು, ಪಿ ಎಸ್ ಇರ್ತಾರೆ, ಕರೆದು ಏಯ್ ನೋಡೋ ಗಂಭೀರ್ ಮಾಡಿದ್ದು ಇದು ಬರೋದು ಫಸ್ಟ್ ಆಗ್ಬೇಕು, ಈಗಲೇ ಲೆಟರ್ ಮಾಡ್ಕೊಂಬ, ತಗೋ ಫೋನ್, ಇಮಿಡಿಯೇಟ್ ಆಗಿ ಫೋನ್ ತಗೊಂಡು ಯಾವುದೋ ಸಂಬಂಧಪಟ್ಟ ಬಿಹಾರ್ ಮಂತ್ರಿ ಇರ್ಬೋದು, ಕಾಶ್ಮೀರ್ ಮಂತ್ರಿ ಇರ್ಬೋದು, ಗುಜರಾತ್ ಮಂತ್ರಿ ಇರ್ಬೋದು, ತಗೊಂಡು ಇಲ್ಲಿಂದಾನೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಆ ಸಮಸ್ಯೆನ ಕೂಡಲೇ ಬಗೆಹರಿಸ್ತಕ್ಕಂಥ ಒಂದು ದಿಟ್ಟ ಕೆಲಸಗಳನ್ನ ಅಷ್ಟು ದೊಡ್ಡ ಜವಾಬ್ದಾರಿ ಇರುವಂತ ಒಬ್ಬ ಸಚಿವರು ಮಾಡಕ್ ಸಾಧ್ಯನೇ ಇಲ್ಲ. ಬೇರೆ ಯಾರಾದ್ರೂ ದಿಮಾಕಲ್ಲಿ ಆಯ್ತು ಹೋಗ್ರಿ ಲೆಟರ್ ಕೊಡ್ರಿ ನೋಡೋಣ ಮಾಡೋಣ ಅಂತಾರೆ. ಬಟ್ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಕೊಡ್ತಾ ಇದ್ರು. ಆಮೇಲೆ ಅಧಿಕಾರಿಗಳು ಯಾವುದೇ ದೊಡ್ಡ ಅಧಿಕಾರಿ ಆಗಿರ್ಲಿ ಫೋನ್ ಅಲ್ಲೇ ತಗೊಂಡು ಅಲ್ಲೇ ಮಾತಾಡಿ ಆ ಸಮಸ್ಯೆ ಬಗೆಹರಿಸೋರು. ದಿಕ್ಕಿದ ಪ್ರದೇಶಗಳಲ್ಲಿ ಬರೋದು, ಬಹಳ ದಿನ ನೊಂದ್ಕೊಂಡು ಬರೋದು, ಸ್ವಾಮಿ ನಮ್ ಕಷ್ಟ, ಅಲ್ಲೇ ಅವ್ರಿಗೆ ಹಾಗೆ ಬಗೆಹರಿಸಿ ಅವ್ರ ಜೊತೆಗೆ ಬರೋ ಇಲ್ಲಿ ಫೋಟೋ ತಗೋ ಇವ್ರ ಜೊತೆಲಿ ಅಂತ ಅವ್ರಿಗೆ ಭುಜದ ಮೇಲೆ ಕೈ ಹಾಕೊಂಡು ಮುದ್ದಾಡ್ಕೊಂಡು ಆ ಪ್ರೀತಿಯಿಂದ ಆಚೆ ಬಂದವರು ನಮ್ಮನ್ನ ಏನು ನಮ್ ಕೆಲಸ ಆಗಿದ್ರು ಪರವಾಗಿಲ್ಲ ನಮ್ಮನ್ನ ಇಷ್ಟು ಪ್ರೀತಿಯಿಂದ ಮುದ್ದಾಡಿದ್ರಲ್ಲ ಅನಂತ್ ಕುಮಾರ್ ಅಂತ ಬಹಳ ಬಾಷ್ಪಾಂಜಲಿಯನ್ನು ಅರ್ಪಿಸಿ ಹೋಗೋದು. ಇವತ್ತು ನಾವು ಬಾಷ್ಪಾಂಜಲಿ ಅರ್ಸಕ್ಕಾಗ್ಲಿಲ್ಲ, ನಮ್ಮ ನೋವುಗಳನ್ನ ಹಂಚ್ಕೊಳ್ಳುವಂತ ಕೆಲಸ ಆಗಿದೆ. ಹಾಗಾಗಿ ಇವತ್ತು ಏನು ನಮ್ಮ ಅಗಲಿದಂತ ಅನಂತ್ ಕುಮಾರ್ ಅವರು ಇದ್ದಾರೆ, ಅನಂತ್ ಕುಮಾರ್ ಅವರು ಅವ್ರದ್ದು ಒಂದೇ ದಿಕ್ಕಲ್ಲ, ಅವ್ರ ಶ್ರೀಮತಿಯವರು ವಿಶೇಷವಾಗಿ ಅವರಿಗೆ ಬೆನ್ನೆಲುಬು. ಯಾವುದೇ ಒಬ್ಬ ಪುರುಷನ ಯಶಸ್ವಿ ಮುಂದೆ ಅವರ ಶ್ರೀಮತಿಯವರ ಪಾತ್ರ ಜಾಸ್ತಿ ಇತ್ತು. ಎಷ್ಟು ಸರಳ ಯಾವ ಎಲ್ಲ ಈಗಿನ ಕಾಲದ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟವರು ಮೇಕಪ್ ಮಾಡ್ತಾರೆ, ಲಿಪ್ಸ್ಟಿಕ್ ಹಾಕ್ತಾರೆ, ಡ್ರೆಸ್ ಮಾಡ್ತಾರೆ, ಅದಕ್ಕೆ ಒಡವೆಗಳಾಗ್ತವೆ, ಏನಿಲ್ಲ ಟೂ ವೀಲರ್ ತಗೊಂಡು ಯಾವುದೇ ಸಮಸ್ಯೆ ಇದ್ರು ಎಲ್ಲೇ ಹೋಗಿ ಅದಮ್ಯ ಚೇತನದ ಕಾರ್ಯಕ್ರಮಗಳಿರ್ಬೋದು, ಅದಕ್ಕೆ ಬೆನ್ನೆಲುಬಾಗಿದ್ದಂತ ಅನಂತ್ ಕುಮಾರ್ ಅವ್ರ ಸಪೋರ್ಟು, ಅದೇ ರೀತಿ ಆಶೀರ್ವಾದ ಅವ್ರಿಗಿತ್ತು. ಅದೇ ರೀತಿ ಗಿಡ ನೆಡೋ ಕಾರ್ಯಕ್ರಮಗಳು, ಪ್ರತಿ ಭಾನುವಾರ ಗಿಡ ನೆಡೋ ಕಾರ್ಯಕ್ರಮಗಳು, ಈ ರಾಜ್ಯದಲ್ಲಿ ಲಕ್ಷ ಗಿಡಗಳನ್ನು ನೆಡಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಹೊರಟಂತ ಕೆಲಸಗಳು. ಆ ಕಾರ್ಯಕ್ರಮದಲ್ಲಿ ಮಿಸ್ ಮಾಡದೆ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಭಾನುವಾರ ಎಲ್ಲೇ ಇದ್ರು ಬರ್ತಾ ಇದ್ರು, ತಮ್ಮ ಶ್ರೀಮತಿಯವರಿಗೆ ಬೆಂಬಲವಾಗಿ ಇರ್ತಾ ಇದ್ರು. ನಾವೆಲ್ಲ ಹೋಗ್ತಾ ಇದ್ವಿ, ಭಾಗವಹಿಸ್ತಾ ಇದ್ವಿ. ಅಂತ ಒಬ್ಬ ನಾಯಕನ್ನ ನಾವು ಕಳ್ಕೊಂಡು ಇವತ್ತು ಬಹಳ ರಾಜ್ಯದ ಜನ ಅಷ್ಟೇ ಅಲ್ಲ, ರಾಷ್ಟ್ರದ ಜನ ಜೊತೆಗೆ ಮೋದಿಯವ್ರಿಗೂ ಅಮಿತ್ ಶಾ ಅವ್ರಿಗೂ ತುಂಬಲಾರದ ನೋವುಗಳನ್ನ ಅವ್ರು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇಡೀ ರಾಷ್ಟ್ರದ ಜನ, ಭಾರತೀಯ ಜನತಾ ಪಕ್ಷ ಅಂತಲ್ಲ, ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಅವ್ರ ಕೊಡುಗೆ ಕೊಟ್ಟಿರುವಂತ ಕೊಡುಗೆಗಳು, ವಿಶೇಷವಾದ ಕೊಡುಗೆಗಳು, ಜನೌಷಧ ಕಾರ್ಯಕ್ರಮ ಯಾರು ಕೊಡುಗೆಗಳ ಬಗ್ಗೆ ಮಾತು ಇನ್ನು ಕೆಲವು ಕ್ಷಣಗಳಲ್ಲಿ ಮಾಡ್ತೀನಿ. ರಘು, ಎಲ್ಲೋ ಒಂದು ಕಡೆ ನಾವು ನೋಡಿದೀವಿ, ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸ ಆಗ್ಬೇಕು ಕರ್ನಾಟಕಕ್ಕೆ, ಪಕ್ಷ ಯಾವುದೇ ಇರ್ಬೋದು, ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಪಕ್ಷ ಇರ್ಬೋದು, ಅನಂತ್ ಕುಮಾರ್ ಅವ್ರ ಮಾತು ಗಟ್ಟಿಯಾಗಿ ನಿಲ್ಲದು. ಬಿಜೆಪಿ ಇದ್ದಾಗಂತೂ ಕೆಲಸ ಮಾಡಿಸ್ಕೊಡೋರು, ಇಲ್ಲ ಅಂದ್ರೂ ಅವರ ಮಾತು ಗಟ್ಟಿಯಾಗಿ ನಿಲ್ಲದು. ಮತ್ತೆ ಕೆಲವೊಂದು ರಾಜ್ಯದ ಹಿತಾಸಕ್ತಿ ಬಂದಾಗ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಅವರು ದೇವನಹಳ್ಳಿ ಏರ್ಪೋರ್ಟ್ ಬಗ್ಗೆ ಮಾತಾಡಿದ್ರು. ನನಗೆ ಜ್ಞಾಪಕ ಇದೆ, ಮೆಟ್ರೋ ರೈಲ್ ಪ್ರಾಜೆಕ್ಟ್ ಒಂದು ಮೆಮೊರಾಂಡಮ್ ಸೈನ್ ಆದಾಗ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಲಿ ಇರ್ತಾರೆ, ಈ ಕಡೆ ರಾಜ್ಯ ಸರ್ಕಾರದಲ್ಲಿ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ ಇರುತ್ತೆ. ಅದೆಲ್ಲೋ ಒಂದ್ ಕಡೆ ಅಲ್ಲೆಲ್ಲೂ ಏನೇ ಒಂದು ರಾಜಕೀಯ ಮಾಡೋದಾಗ್ಲಿ ಆತರ ಮಾತೇ ಬರ್ಲಿಲ್ಲ ಅಲ್ಲಿ. ಖಂಡಿತ ಅವರು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ತಗೊಂಡೋಗತಕ್ಕಂತ ಒಂದು ದೊಡ್ಡ ಶಕ್ತಿಯಾಗಿದ್ದರು. ನರೇಂದ್ರ ಮೋದಿ ಅವರು ಅವ್ರನ್ನ ಯಾವ ಹಂತಕ್ಕೆ ಅವ್ರನ್ನ ಹಚ್ಕೊಂಡಿದ್ರು ಅಂದ್ರೆ, ಅವ್ರು ಹೇಳ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕತೆ ಇದೆ, ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಬ್ಬ ನಾಯಕ. ಇಂಥ ಒಬ್ಬ ಯುವ ನಾಯಕ ಈ ಸಮಾಜಕ್ಕೆ ಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಎಷ್ಟೋ ಸಾರಿ ಅವ್ರು ಹೇಳಿದ ಮಾತನ್ನು ಯಾವುದೋ ಅವರು ಉಲ್ಲಂಘಿಸಿಲ್ಲ. ಪ್ರಧಾನಮಂತ್ರಿಗಳು ಅಷ್ಟು ನಂಬಿಕೆಯನ್ನ ಪಾತ್ರರಾಗಿದ್ರು. ಮತ್ತೆ ಅವರ ಸರಳ ಜೀವನ, ಅವ್ರ ಕಚೇರಿಯಲ್ಲಿ ಯಾರೇ ಹೋಗ್ಲಿ, ಮನೆ ಹತ್ರ ಯಾರೇ ಹೋಗ್ಲಿ, ಮನೆಯಲ್ಲಿ ಬಂದವರಿಗೆ ತಿಂಡಿ ಕೊಡ್ತಕ್ಕಂಥದ್ರಿಂದ ಹಿಡಿದು ಅಲ್ಲಿ ಡೆಲ್ಲಿನಲ್ಲಿ, ರಾಜ್ಯದಲ್ಲಿ ಹೇಗಿದ್ರು ನಮ್ಮೂರು ಇಲ್ಲೇ ಗೊತ್ತಿರುವಂತ ಜಾಗ, ಆದ್ರೆ ಡೆಲ್ಲಿಗೆ ಅಪರಿಚಿತರಾಗಿ ನಾವು ಹೋಗ್ತೀವಿ. ನಾವು ಅಪರೂಪಕ್ಕೆ ಹೋದಾಗ ನಮ್ಮನ್ನ ಅಲ್ಲಿ ಏನ್ ಸಮಸ್ಯೆ ಇದೆ, ಯಾವ್ದು ನಾನೊಂದ್ಸಲ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಮಸ್ಯೆ ಇತ್ತು, ರೈಲ್ವೆ ಸಚಿವರು ನಾವು ಪಾರ್ಲಿಮೆಂಟ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ನಡೀತಾ ಇದ್ದಾಗೂ ಬಹಳ ಬ್ಯುಸಿ ಇದ್ರು ಕರೆಸಿ ಅಲ್ಲೇ ಸ್ಪಾಟ್ ಅಲ್ಲೇ ಆ ಮಂತ್ರಿನ ಚೀಟಿ ಕೊಟ್ಟು ಕರೆಸ್ಕೊಂಡು ಅಲ್ಲೇ ಸ್ಪಾಟ್ ಅಲ್ಲೇ ನೋಡಿ ನಮ್ಮ ರಾಜ್ಯದಲ್ಲಿ ತರ ಒಂದು ದೊಡ್ಡ ಸಮಸ್ಯೆ ಇದೆ, ಇದನ್ನ ಬಗೆಹರಿಸಿ ಅಂತ ಹೇಳ್ತಾ ಇದ್ದಂಥವ್ರು. ಅವ್ರು ಹೇಳಿದ್ರೆ ಯಾರು ಅದಕ್ಕೆ ಅಡ್ಡ ಹೇಳೋರೇ ಇರ್ತಾ ಇರ್ಲಿಲ್ಲ. ಅವ್ರು ಹೇಳಿದ ಮಾತನ್ನ ಯಾವುದೇ ಕ್ಯಾಬಿನೆಟ್ ಮಂತ್ರಿಗಳು ಉಲ್ಲಂಘಿಸ್ತಾ ಇರ್ಲಿಲ್ಲ. ಅವ್ರು ಕರೆದ ತಕ್ಷಣ ಬರ್ತಾ ಇದ್ರು. ಯಾಕಂದ್ರೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ರು. ಅವರು ಸಚಿವರು ಅನ್ನೋದಕ್ಕಿಂತನೂ ಅವರ ವೈಯಕ್ತಿಕವಾದಂತಹ ವರ್ಚಸ್ಸು ಆ ರೀತಿ ಇತ್ತು. ಹಾಗಾಗಿ ಅವರ ಬಗ್ಗೆ ಅತಿಯಾದ ಗೌರವ ಇದ್ದಂತ ಬೇರೆ ಸಚಿವ ಸಂಪುಟದ ಸದಸ್ಯರುಗಳು ಅವ್ರ ಮಾತನ್ನ ಕೇಳ್ತಾ ಇದ್ರು. ಹೀಗೆ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳನ್ನ ನಿರಾರ್ಗಳವಾಗಿ
ಅವ್ರ ಸ್ಟಾಫ್ ಅಷ್ಟೇನೆ ಅಲ್ಲಿದ್ದಂಥವ್ರು. ಅವ್ರು ಇವ್ರು ಏನ್ ಸೂಚನೆ ಕೊಡ್ತಾರೆ, ಸೂಚನೆ ಕೊಡ್ತಾ ಇದ್ದಂಗೆ ಕಣ್ಣಲ್ಲಿ ಸನ್ನೆ ಮಾಡಿದ್ರೆ, ಕೈನಲ್ಲಿ ಸನ್ನೆ ಮಾಡಿದ್ರೆ 2 ಸೆಕೆಂಡಲ್ಲಿ ಅವ್ರ ಮುಂದೆ ಅವ್ರ ಫೈಲ್ ತಂದಿಡೋರು. ಮತ್ತೆ ಹಾಗೆ ಒಂದು ಪತ್ರ ರೆಡಿ ಮಾಡೋರು. ಆ ಪತ್ರ ರೆಡಿ ಮಾಡಿ ಅವ್ರು ರೆಕಮೆಂಡ್ ಮಾಡ್ತಾ ಇದ್ರು. ಆ ಸಂಬಂಧಪಟ್ಟ ವ್ಯಕ್ತಿ ಜೊತೆಗೆ ಇವ್ರು ಗೊತ್ತಿಲ್ಲ, ಆ ಮಿನಿಸ್ಟರ್ ಕಚೇರಿಗೆ ಹೋಗಿ ಖುದ್ದಾಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬನ್ನಿ ಅಂತ ಅವ್ರ PA ಗಳಿಗೆ ಹೇಳ್ತಾ ಇದ್ರು. ಆ PA ಗಳು ಅವ್ನ ಕರ್ಕೊಂಡು ಹೋಗಿ ಆ ಮಿನಿಸ್ಟರ್ ಹತ್ರ ಹೋಗಿ ಅಲ್ಲಿ ಬರೆಸಿ ಆ ಸಚಿವರೇ ಖುದ್ದಾಗಿ ಕಳಿಸಿದಾರೆ ಅಂತ ಹೇಳಿದಾಗ ಆ ಕೆಲಸ 1 ವಾರದಲ್ಲಿ ಆಗೋ ಕೆಲಸ 1 ಗಂಟೆಯಲ್ಲಿ 1 ನಿಮಿಷದಲ್ಲಿ ಆಗುವಂತ ವ್ಯವಸ್ಥೆಗಳು ಮಾಡ್ತಾ ಇದ್ರು. ಇದನ್ನ ನಾವೆಲ್ಲ ನೋಡಿದ್ರೆ ನಮ್ಗೆ ಇದೇನೋ ಒಂದು ಆದರ್ಶ. ಇವತ್ತು ನಮ್ಮ ರಾಜ್ಯದ ಒಬ್ಬ ಸಚಿವರು, ಇವಾಗ ನಮ್ಮ ರಾಜ್ಯದಿಂದ ಇನ್ನೂ ಸಚಿವರಿದ್ದಾರೆ. ನಾನು ಯಾವ ಸಚಿವರ ಬಗ್ಗೆನೂ ನಾನೇನು ತಪ್ಪಾಗಿ ಹೇಳಲ್ಲ. ಆದ್ರೆ ಈ ಸಚಿವರಿಗಿದ್ದಂತ ತಾಳ್ಮೆ, ಜಾಣ್ಮೆ ಮತ್ತೆ ಸಮಾಜಮುಖಿ ಕಾರ್ಯಗಳು, ಆ ಚಟುವಟಿಕೆಗಳು, ಆ ಬಂಧನ, ಅವ್ರಿಗಿದ್ದಂತ ಒಂದು ವೈಯಕ್ತಿಕವಾದಂತ ನೆಲೆಗಟ್ಟು, ಅವ್ರಿಗಿದ್ದಂತ ಗೌರವ. ಆ ಡೆಲ್ಲಿನಲ್ಲಿ ಯಾವುದೇ ನಮ್ಮನ್ನ ಸೌತ್ ಇಂಡಿಯಾದಲ್ಲಿ ನೋಡಿದ್ರೆ ಅವ್ರು ಒಂಥರ ನೋಡ್ತಾರೆ ಬೇರೆಯವರು. ಸೌತ್ ಇಂಡಿಯಾ ಮಂತ್ರಿಗಳಾಗ್ಲಿ ಅಥವಾ ಸೌತ್ ಇಂಡಿಯಾದ ಹೋದ್ರೆ ಮೆಡ್ರಾಸಿ ಅಂತಾರೆ. ಅಂತ ಒಂದು ಸಂದರ್ಭದಲ್ಲಿ ಅನಂತ್ ಕುಮಾರ್ ಅವರು ಅದನ್ನಿಂದ ದೂರ ಮಾಡಿಸೋದು, ನಮ್ಮನ್ನ ಹತ್ರ ತಗೊಳ್ಳೋದು. ಸೌತ್ ಇಂಡಿಯಾನ ನಾರ್ತ್ ಇಂಡಿಯಾ ಜೊತೆಲಿ ಜೋಡಿಸಿದ್ರು, ಮಿಕ್ಸ್ ಮಾಡಿದ್ರು. ಮತ್ತೆ ಇವ್ರಿಗಿದ್ದಂತ ಪವರು ಆ ರೀತಿಯಾಗಿ ಕೆಲಸಗಳು ಮಾಡಿಸ್ತಾ ಇತ್ತು. ಇವೆಲ್ಲ ಗಮನಿಸಿದಾಗ ನಮ್ಗೆಲ್ಲೋ ಒಂದ್ ಕಡೆ ಇವತ್ತು ಬಹಳ ದುಃಖ ಆಗ್ತಾ ಇದೆ. ಅವ್ರ ಬಗ್ಗೆ ಯಾವ ಮಾತನ್ನ ಪ್ರಾರಂಭ ಮಾಡ್ಬೇಕು, ಯಾವ ಮಾತನ್ನ ನಾವು ಕೊನೆ ಮಾಡ್ಬೇಕು ಅನ್ನೋದು ಕಷ್ಟ ಆಗ್ತದೆ. ಅಂತ ಒಬ್ಬ ಮೇರು ಪರ್ವತದ ನಾಯಕ ಇವತ್ತು ನಮ್ಮನ್ನ ಅಗಲಿದ್ದಾರೆ. ನಾವು ನಿರೀಕ್ಷೆನೂ ಮಾಡಕ್ಕಾಗಿಲ್ಲ ನಿಜ. ಯಾಕಂದ್ರೆ ಇದು ಬಹಳ ದಿನದ ಕಾಯಿಲೆ ಅಲ್ಲ, ಸಡನ್ ಆಗಿ ಸ್ವಲ್ಪ ದಿನ ಹಂತದಲ್ಲಿ ಈಗ ಒಂದು 5 ತಿಂಗಳ ಮುಂಚೆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪ್ರಚಾರ ಮಾಡ್ತಾರೆ. ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಧನರಾದ ತಕ್ಷಣ ಅವರ ಅಸ್ಥಿಯನ್ನ ಬೇರೆ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದರಲ್ಲೂ ಕೂಡ ಅವರು ಸಕ್ರಿಯವಾಗಿರ್ತಾರೆ. ಸಡನ್ ಆಗಿ ಏನಾತ್ರ ಒಂದು 2 ತಿಂಗಳಲ್ಲಿ ಇದಿಷ್ಟು ನಡೆದು ಹೋಗುತ್ತೆ ಅಂದ್ರೆ ನಿಜವಾಗ್ಲೂ ಶಾಕೆ. ಒಂದು ಬ್ರೇಕ್ ತಗೋಣ. ವಾಪಸ್ ಬಂದ ನಂತರ ಅನಂತ್ ಕುಮಾರ್ ಅವರು ಕೇಂದ್ರ ಮಂತ್ರಿಯಾಗಿ ಹಲವಾರು ಟೋಪಿಗಳನ್ನ ಹಾಕೊಂಡಿದ್ರು. ಅದು ಹಲವಾರು ಜನ ನೋಡ್ತೀವಿ, ಇನ್ನ ಅದಷ್ಟು ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋರು ನನಗೆ ಈ ಪೋರ್ಟ್ಫೋಲಿಯೋ ಬೇಡ, ಆ ಪೋರ್ಟ್ಫೋಲಿಯೋ ಕೊಡಿ, ಇದ್ರಲ್ಲಿ ಜನರ ಕೆಲಸ ಅದ್ರಲ್ಲಿ ಜನರ ಜೊತೆ ಬೆರಿಬಹುದು ಅಂತೆಲ್ಲ ಮಾತಾಡುವಂತವ್ರು 6ನೇ ಬಾರಿಗೆ ಆಯ್ಕೆ ಆಗ್ತಾರೆ. ಯಾವ ಪೋರ್ಟ್ಫೋಲಿಯೋ ಅಂತಾರೆ, ಇಷ್ಟು ಅದ್ರಲ್ಲಿ ಅಂತ ತೋರಿಸ್ಕೊಡ್ತಾರೆ. ಅವತ್ತು ಅವ್ರ ಪ್ರಮಾಣ ವಚನ ಸ್ವೀಕರಿಸಿದ ದಿವಸ ನಾನು ಅಲ್ಲೇ ಇದ್ದೆ. ಬೆಳಿಗ್ಗೆ ರಾತ್ರಿಗೆ ಬರೋ ಡಿನ್ನರ್ ಇದೆ ಅಂತ ಹೇಳ ಕರೆದಿದ್ರು, ಎಲ್ಲರಿಗೂ ನನ್ನ ಕರೆದಿದ್ರು. ಬೆಳಿಗ್ಗೆ ಇದ್ದಷ್ಟು ಉತ್ಸಾಹ ರಾತ್ರಿಗೆ ಇಷ್ಟಾಯ್ತು. ಏನೋ ಅನಂತ್ ಕುಮಾರ್ ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟ ಅನ್ನೋ ರೀತಿಯಲ್ಲಿ ಜನ ಆದ್ರೆ ಇವರು ಕನಸುಗಾರರು. ಆಮೇಲೆ ಕೆಲ್ಸಕ್ಕೆ ಬಾರದ ಖಾತೆನೂ ರಸ ತುಂಬುವಂತ ಕೆಲಸನ ಮಾಡಿದ್ರು. ಹಿಂದೆ ನಮ್ಮ ರಾಜ್ಯದಲ್ಲಿ ಬಸವಲಿಂಗಪ್ಪನವ್ರಿಗೆ ಪರಿಸರ ಅಂತ ಕೊಟ್ಬಿಟ್ರು, ವೇಸ್ಟ್ ಇಲಾಖೆ ಅಂತ. ಪರಿಸರನ ಹೇಗೆ ಇವತ್ತು ಪರಿಸರಗಾಗಿ ಕಿತ್ತಾಡ್ತಾರೆ ಮಂತ್ರಿಗಳು, ನನಗ್ ಬೇಕು ಪರಿಸರ ಖಾತೆ, ನನಗ್ ಬೇಕು ಅಂತ. ಅದಕ್ಕೆ ಶಕ್ತಿ ತುಂಬಿದ್ದೆ ಬಸವಲಿಂಗಪ್ಪನವರು. ನಾನು ಪಕ್ಷಾತೀತವಾಗಿ ಮಾತಾಡ್ಬೇಕು ಇಲ್ಲಿ, ಯಾಕಂದ್ರೆ ಕೆಲಸಗಾರರನ್ನ ನೋಡ್ಬೇಕಾಗ್ತದೆ. ಬಸವಲಿಂಗಪ್ಪನವರು ಕೊಟ್ಟಂತ ಪರಿಸರ ಖಾತೆ ಯಾರಿಗೂ ಬೇಡವಾದ ಖಾತೆನೇ ಕೊಟ್ರು. ಆದ್ರೂ ಬಸವಲಿಂಗಪ್ಪನವರು ಅದನ್ನ ಖಾತೆಗೆ ಸರಿಯಾದ ನ್ಯಾಯ ಕೊಟ್ರು. ಹಾಗೇನೆ ರಸಗೊಬ್ಬರಗಳು ಕೊಟ್ಟಾಗ ಎಲ್ಲರೂ ನಿರೀಕ್ಷೆ ಇದ್ದಿದ್ದು ಇದೇನೋ ಪಾಪ ಯಾವ್ದೋ ಬೇಕಂತ ಏನೋ ಮಂತ್ರಿ ಮಾಡ್ಬೇಕಂತ ಮಾಡಿದಾರಂತ. ಆದ್ರೆ ಇವತ್ತು ಜಗತ್ತಲ್ಲಿ ಭಾರತದಲ್ಲಿ ಈ ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಅತ್ಯಂತ ಯಶಸ್ವಿ ಒಂದು ಖಾತೆಯಾಗಿ ಪರಿಣಾಮ ಮಾಡಿದ್ರು. ಆಮೇಲೆ ಏನು ಜನೌಷಧಿ ಯೂರಿಯಾ ಸರ್ಪ್ಲಸ್ ಕಂಟ್ರಿ ಆಗುತ್ತೆ. ಆಮೇಲೆ ಎಷ್ಟೋ ಕಡೆ ಯೂರಿಯಾ ಸಿಗ್ಲಿಲ್ಲ ಅಂತೇಳಿ ಪರಿಚಯ ಸಿಗ್ಲಿಲ್ಲ ಅಂತ ಜಗಳಾಗಿ ಗೋಲಿಬಾರ್ಗಳು ಆಗಿದ್ದಾವೆ ಅಂತ ನಮ್ಮ ರಾಜ್ಯದಲ್ಲೆಲ್ಲ ಬೇರೆ ಕಡೆನು. ಅದೇ ರೀತಿ ಅದನ್ನ ನಿಭಾಯಿಸಿ ಕೆಲಸ ಮಾಡಿ ಅತ್ಯಂತ ರಸಪೂರಿ ಕಾರ್ಯಕ್ರಮ ಸಚಿವರಾಗಿ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಜನೌಷಧಿ ಕಾರ್ಯಕ್ರಮ ನಾವು ಬೆಂಗಳೂರಿನಲ್ಲಿದ್ದಾಗ ಅವ್ರ ಮನೆಗೆ ಹೋದಾಗ ಎಷ್ಟೋ ಜನ ಬರೋರು, ನೋಡಪ್ಪ ಜನೌಷಧಿ ಕಾರ್ಯಕ್ರಮ ನೀನ್ ಫಸ್ಟ್ 4 ಮಾಡ್ಬೇಕು, 5 ಮಾಡ್ಬೇಕು, 10 ಮಾಡ್ಬೇಕು, ನಾನು ಸ್ಯಾಂಕ್ಷನ್ ಕೊಡ್ತೀನಿ ಮಾಡು ಅಂತ ಉದ್ದುಮಿಸ್ತಾ ಇದ್ರು. ಯಾರಿಗೂ ಅರ್ಥ ಆಗದಂತ ವಿಚಾರನ ತಲೆಗೆ ತುಂಬ್ತಾ ಇದ್ರು. ಈ ಕೆಲಸ ಮಾಡಿ, ಜನೌಷಧಿ ಒಂದು ಇದನ್ ಮಾಡಿ, ಔಷಧಾಲಯನ ಓಪನ್ ಮಾಡಿ, ಅದಕ್ಕೆ ಇದಕ್ಕೆ ಬೆಲೆ ಇದೆ ಅಂತ. ಆಮೇಲೆ ಸ್ಟೆಂಟ್ ಬಹಳ ಜನ ಎದುರೋರು, ಸ್ಟೆಂಟ್ ಹಾಕ್ಸ್ಬೇಕಾದ್ರೆ 2 ಲಕ್ಷ 3 ಲಕ್ಷ ಆಗುತ್ತೆ ಅಂತ. ಬರೀ ಕೆಲವೇ ಸ್ವಲ್ಪ ಅಮೌಂಟ್ ಅಲ್ಲಿ 25,000 26,000 ಕಟ್ಟಬೇಕಾಗಿತ್ತು. ಅಷ್ಟು ಕಟ್ಟಿದ್ರೆ ಸ್ಟೆಂಟ್ಗೆ ಫ್ರೀ ಆಗಿ ಮಾಡುವಂಥದ್ದು. ಬಹಳ ಕಳಕಳಿಯ ಕಾಳಜಿ. ನರೇಂದ್ರ ಮೋದಿಗೆ ಎಷ್ಟು ಆಪ್ತರಾಗ್ಬಿಟ್ರು ಅಂದ್ರೆ ಅವ್ರು ಈ ರೀತಿ ಅವರು ನಮ್ಮಿಂದ ದೂರ ಆಗ್ತಾರೆ ಅಂತಾನೆ ಆತ್ಮೀಯರಾದ್ರು, ಹತ್ರ ಆದ್ರೂ ಗೊತ್ತಾಗ್ತಾ ಇಲ್ಲ. ಬಹಳ ಜನಪ್ರಿಯವಾಗಿ ಅವ್ರ ಜೊತೆ ಹೊಂದಾಣಿಕೆ ಆಗ್ಬಿಡ್ತು. ಅನಂತ್ ಕುಮಾರ್ ಅವ್ರು ಇಲ್ಲದೆ ಯಾವುದೇ ಕೆಲಸಗಳು ಮಾಡಷ್ಟು
ಧೈರ್ಯ ಮಾಡ್ತಾ ಇರ್ಲಿಲ್ಲ ಮೋದಿಯವರು. ಅದೇ ಅವ್ರಿದ್ರೆ ಒಂದಿರೋ ಧೈರ್ಯದಿಂದ ಈ ಕೆಲಸ ಅನಂತ್ ಕುಮಾರ್ ಜಿ ಆಗತ್ತ ಇವೆಲ್ಲ ಈ ತರ ಮಾತಾಡ್ತಕ್ಕಂತ ಒಂದು ಸನ್ನಿವೇಶಗಳು ನಾವು ಹತ್ತಿರದಿಂದ ನೋಡಿದೀವಿ. ಅವರ ಹತ್ತಿರದಿಂದ ಸಂಪರ್ಕ ಎಲ್ಲೋ ಅದಕ್ಕೆ ಅನ್ಸುತ್ತೆ ಕಳೆದ ಕೆಲವೊಂದು ವರ್ಷದಲ್ಲಿ ರಸಗೊಬ್ಬರ ಖಾತೆ ಜೊತೆಗೆ ಅವ್ರಿಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರಿ ಕೂಡ ಕೊಡ್ತಾರೆ. ಅವ್ರು ಬಂದ ಒಂದು 2 ವರ್ಷದಲ್ಲಿ ನಾವು ನೋಡ್ತೀವಿ ಹೇಗೆ ಬೇರೆ ಪಾರ್ಟಿಗಳ ಜೊತೆ ಸಂಬಂಧ ಇಟ್ಕೊಳ್ಬಹುದು ಅಥವಾ ಹೇಗೆ ಒಂದು ದೊಡ್ಡ ಅವ್ರಿಗೊಂದು ಪರೀಕ್ಷೆ. ನರೇಂದ್ರ ಮೋದಿಯವರ ಒಂದು ಕ್ಯಾಬಿನೆಟ್ ಏನಿತ್ತು ಮತ್ತೆ ವಿರೋಧ ಪಕ್ಷಗಳು ಎಷ್ಟೇ ಆರ್ಚಾಡಿದ್ರು ಕೂಗಾಡಿದ್ರು ಶಾಂತಿಯುತವಾಗಿ ಬಗೆಹರಿಸೋರು. ಅವ್ರಿಗೆ ಅಷ್ಟು ದೂರದೃಷ್ಟಿ ಇತ್ತು, ಎಲ್ಲರನ್ನೂ ವಿಶ್ವಾಸ ತಗೊಳ್ತಾ ಇದ್ರು. ವಿರೋಧ ಪಕ್ಷಗಳ ಜೊತೆ ಸಂಬಂಧ ಚೆನ್ನಾಗಿರ್ತಾ ಇತ್ತು. ವಿರೋಧ ಪಕ್ಷದಲ್ಲಿದ್ದಂತ ಎಂಪಿಗಳಲ್ಲಿ ಬಂದು ಕೂತ್ಕೊಂಡು ಮಾತಾಡೋರು ಪಾರ್ಲಿಮೆಂಟ್ ಅವ್ರ ಕಚೇರಿಯಲ್ಲಿ. ಅದೆಲ್ಲ ಗಮನಿಸ್ತಾ ಇದ್ವಿ ನಾವೆಲ್ಲಾನು. ನಮ್ಗೇನೋ ಒಂಥರ ಉತ್ಸಾಹ, ಅಂತ ಒಬ್ಬ ದೊಡ್ಡ ನಾಯಕ ನಮ್ಮ ರಾಜ್ಯದವರು ಇದಾರಲ್ಲ, ಕೇಂದ್ರದಲ್ಲಿ ಆ ಜವಾಬ್ದಾರಿ ಹೊತ್ತಿದಾರಲ್ಲ, ಇವೆಲ್ಲವನ್ನ ನಿಭಾಯಿಸುವಂತ ಶಕ್ತಿ ಅವ್ರಿಗೆ ಸಿಕ್ತಲ್ಲ. ಅವ್ರು 17ರಿಂದ 2ನೇ ಸ್ಥಾನಕ್ಕೆ ಬಂದ್ಬಿಟ್ರು. ಅವ್ರಿಗೇನ್ ಮಂತ್ರಿಮಂಡಲ ಪ್ರಮಾಣ ವಚನ ಸ್ವೀಕರಿಸುವಾಗಿದ್ದಂತ ದೂರದ ಅವ್ರನ್ನ ತಗೊಂಡಂತ ಒಂದು ಪರಿಗಣನೆಗೆ ತಗೊಂಡಂತ ಪರಿಸ್ಥಿತಿಯಲ್ಲಿ ಅವ್ರ ಪ್ರತಿಯೊಂದು ವಿಷಯದಲ್ಲೂ 2, 3ನೇ ಸ್ಥಾನದಲ್ಲಿ ನಿಂತಾ ಇದ್ರು. ಅಷ್ಟೇ ಯಶಸ್ವಿಯಾಗಿ ಎಲ್ಲರನ್ನೂ ನಿಭಾಯಿಸ್ತಾ ಇದ್ರು. ಮತ್ತೆ ರಾಜ್ಯದಲ್ಲೂ ಅಷ್ಟೇನೆ ಯುವಕರು ಯಾರೇ ಹೋಗ್ಲಿ, ಯಾವುದೇ ಪಕ್ಷದವರು ಹೋಗ್ಲಿ, ಅವ್ರನ್ನ ಪ್ರೀತಿಯಿಂದ ಅಪ್ಕೊಂಡು ಮುದ್ದಾಡ್ತಕ್ಕಂಥ ವಿಧಾನಗಳು ಮತ್ತೆ ರಾಜಕೀಯ ಮಾಡದೆ ಅಭಿವೃದ್ಧಿ ಕೆಲಸಗಳ ಕಡೆ, ರಾಜ್ಯದ ಚಟುವಟಿಕೆಗಳ ಕಡೆ, ರಾಜ್ಯದ ಏನೇ ಒಂದು ಇವತ್ತು ಮೆಟ್ರೋ ಇರ್ಬೋದು, ಕೆಂಪೇಗೌಡ ವಿಮಾನ ನಿಲ್ದಾಣ ಇರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರವಾಗಿದೆ. ಅವರು ಬಿಡುವಿಲ್ಲದಂತ ಸಮಯಗಳನ್ನ ಬಳಸಿ ಜನರ ಮಧ್ಯೆ ಓಡಾಡುವಂಥದ್ದು. ಆಮೇಲೆ ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ಅವ್ರು ಬೆಂಗಳೂರಿಗೆ ಬಂದ್ರೆ ನಾವು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದೆಯಲ್ಲ, ನಾನು ಬರ್ತಾ ಇದ್ದೀನಿ ಪಾರ್ಟಿ ನಾವು ಕರೀತಾ ಇದ್ರು ಅವರೇ. ಚೀನಾರಾಮ್ ಅವರೇ, ಸಾರಿ ಫಾರ್ ಇಂಟರಪ್ಟಿಂಗ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಇಳಿದಿದ್ದಾರೆ. HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನರೇಂದ್ರ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಹೊರಡ್ತಾರೆ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸ್ವಾಗತ ಕೋರಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಸ್ವಾಗತ ಕೋರಿದ ಮುಖ್ಯಮಂತ್ರಿ ಏರ್ಪೋರ್ಟ್ ನಿಂದ ಅನಂತ್ ನಿವಾಸದತ್ತ ಪ್ರಧಾನಿ ಮೋದಿ ಅವರು ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಅನಂತ್. ಓಕೆ ಶ್ರೀನಾರಾಮ್ ಅವರೇ, ನೀವು ಒಂದು ಪಾಯಿಂಟ್ ಮಾಡ್ತಾ ಇದ್ರಿ ಅಂಬೇಡ್ಕರ್ ಜಯಂತಿ ಬಗ್ಗೆ. ನಾವು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯನ್ನ ಬಹಳ ಕಚೇರಿಯಲ್ಲಿ, ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮಾಡುವಾಗ ಫೋನ್ ಬರ್ತಾ ಇತ್ತು, ಅನಂತ್ ಕುಮಾರ್ ಅವರಿಂದ ಕರೆ ಬರ್ತಾ ಇತ್ತು. ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರಿ ಸರಿ ರಾಮ್ ಅವ್ರ? ನಾವು ಕಾರ್ಯಕ್ರಮ ಕಚೇರಿಯಲ್ಲಿ ಮಾಡ್ತಾ ಇದೀವಿ. ಅವ್ರು ಕರೀದೇ ಇದ್ರು ನಾವು ಅವರಾಗ ಅವ್ರ ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಂತ ಅವರು ಯಾಕಂದ್ರೆ ಬೆಂಗಳೂರು ಇರ್ತಾರೋ ಡೆಲ್ಲಿಲಿ ಇರ್ತಾರೋ ಗೊತ್ತಾಗ್ತಾ ಇರಲಿಲ್ಲ, ಬೆಂಗಳೂರಿಗೆ ಇರ್ತಾ ಇರಲಿಲ್ಲ. ಆವತ್ತಿನ ದಿನ ತಪ್ಪಿಸ್ಕೊಂಡ್ರೆ ಆ ಕಾರ್ಯಕ್ರಮ ಡೆಲ್ಲಿಯಿಂದ ಬರೋದು. ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಅಂಬೇಡ್ಕರ್ನ ನೆನಪು ಮಾಡ್ಕೊಳ್ತಾ ಇದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ಮೆಲುಕು ಆಗ್ತಾ ಇದ್ದಂಥದ್ದು. ಆ ಸಮಾಜಕ್ಕೆ ಏನಾದ್ರೂ ಒಂದು ವಿಶೇಷ ಕೊಡುಗೆ ಕೊಡ್ಬೇಕು, ಒಳ್ಳೆ ವಿಚಾರಗಳನ್ನ ಅವರು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದು, ಮತ್ತೆ ನಮ್ಮನ್ನು ಊರ್ದುಂಬಿಸ್ತಾ ಇದ್ದು, ಮತ್ತೆ ಏನೋ ಒಂದ್ ಕಡೆ ಈ ಶೋಷಿತ ಸಮಾಜ ನಿರ್ಲಿಪ್ತವಾಗಿರಂತ ಸಂದರ್ಭಗಳನ್ನ ಮಾಡಬೇಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆಗಳನ್ನ ಎಲ್ರು ಹಂಚ್ಕೊಂತೀನಿ, ಸಮಾಜದಲ್ಲಿ ಕಟ್ಟ ಕಡೆಯ ಸಮಾಜಕ್ಕೂ ಈ ಅಂಬೇಡ್ಕರ್ ಕೊಟ್ಟ ಸೌಲಭ್ಯಗಳು ಹೋಗ್ಬೇಕು. ಎಲ್ಲ ಒಂದ್ ಕಡೆ ಕೆಲವು ನಿಂತು ನೀರಾಗಿ ಒಂದ್ ಕಡೆ ಅದಕ್ಕೆ ಗೋಡೆ ಕಟ್ಟಿದ್ದಾರೆ ಕೆಲವರು, ಆ ಗೋಡೆನ ಬಿಚ್ಚಬೇಕು, ನೀರ್ ಕೆಳಮುಖವಾಗಿ ಹೋಗ್ಬೇಕು. ಈಗೆಲ್ಲ ನೀರ್ ಏರ್ಮುಖವಾಗಿ ಹೋಗ್ತಾ ಇದೆ, ಶ್ರೀಮಂತರ ಪಾಲಾಗ್ತಾ ಇದೆ, ಸೌಲಭ್ಯಗಳು ಶ್ರೀಮಂತರಿಗೆ ಹೋಗ್ತಾ ಇದೆ, ಕೆಳ ಜನರಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥ ಕೊರಗು ಅವ್ರ ಮನಸ್ಸಲ್ಲಿದ್ದಂತ ಆ ಮಾನವೀಯ ಕಳಕಳಿ ನಮ್ಮನ್ನ ಇನ್ನಷ್ಟು ಉತ್ಸಾಹಕ್ಕೆ ತರ್ತಾ ಇತ್ತು. ಅದು ಪ್ರತಿ ವರ್ಷನೂ ಅವ್ರು ಮಿಸ್ ಮಾಡದೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು. ಅಪರೂಪಕ್ಕೆ ಯಾವಾಗ ಒಂದ್ಸರಿ ಅಥವಾ 2 ಸಾರಿ ಮಿಸ್ ಆಗಿರ್ಬೋದು, ಮಿಕ್ಕಿದ ಎಲ್ಲಾ ವರ್ಷಗಳಲ್ಲೂ ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಸ್ಮರಣ ದಿನಾಚರಣೆ ಎರಡರಲ್ಲೂ ಭಾಗವಹಿಸಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಸರ್. ಈಗ ಒಂದು ಅಣ್ಣ ಹೇಳಿದಾಗೆ ಇನ್ನೊಂದು ವಿಚಾರ, ನಾನು ಆಕ್ಚುಲಿ ಒಂದು ಮಾತಿರೋದು, ದೇಶಕ್ಕೊಂದು ದೊಡ್ಡ ದಾಸ ಆಗಿದ್ದು ರಾಮಕೃಷ್ಣ ಹೆಗಡೆ ಅಂತವರು ಪ್ರಧಾನ ಮಂತ್ರಿ ಆಗದಿದ್ದು ಅಂತ ಹಲವಾರು ಜನ ಹೇಳ್ತಾರೆ. ಎಲ್ಲೊಂದ್ ಕಡೆ ರಾಜ್ಯಕ್ಕೆ ಲಾಸ್ ಆಗಿರೋದು ಅನಂತ್ ಕುಮಾರ್ ಅಂತವ್ರಿಗೆ ಒಂದು ಮುಖ್ಯಮಂತ್ರಿ ಅಥವಾ ರಾಜ್ಯದಲ್ಲಿ ಡೈರೆಕ್ಟ್ ಆಗಿ ಆಳ್ವಿಕೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗದೇ ಇರೋದು ಅಂತ ಹೇಳ್ಬೋದಾ? ಎಲ್ಲೊಂದ್ ಕಡೆ ಅನಂತ್ ಕುಮಾರ್ ಅವ್ರನ್ನ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿ ಒಂದು ರಾಜ್ಯಕ್ಕೆ ಸೀಮಿತ, ಇಡೀ ದೇಶದ ಎಲ್ಲಾ ಮುಖ್ಯಮಂತ್ರಿಗಳಿಗೂ ಪ್ರೀತಿ ಪಾತ್ರರಾಗಿ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಒಂದು ದೊಡ್ಡ ಹೆಸರನ್ನ ಪಡೆದಂತ ದೈತ್ಯ ಒಂದು ಘನತೆ ಬಂತು, ಅದಕ್ಕೇನೋ ದೊಡ್ಡ ಸಮಸ್ಯೆ ಬಂತಲ್ಲ. ಯಾಕಂದ್ರೆ ಈ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಂತ ಒಬ್ಬ ನಾಯಕರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆಮೇಲೆ ಇನ್ನು ಸದಾನಂದ ಗೌಡರು ಆದ್ರು, ಜಗದೀಶ್ ಶೆಟ್ಟರ್ ಆದ್ರು. ಅದು ಸೀಮಿತವಾದಂತ ಒಂದು ರಾಜ್ಯದ ಪರಿಮಿತಿ. ಆದ್ರೆ ರಾಜ್ಯವನ್ನ ಮೀರಿ ರಾಷ್ಟ್ರದ ಮಟ್ಟದ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ
ಅವರ ವ್ಯಕ್ತಿತ್ವ, ವಿಶಾಲವಾದಂತ ಒಂದು ಅಧಿಕಾರ ವ್ಯಾಪ್ತಿ, ಮತ್ತೆ ಅದೇ ರೀತಿಯಲ್ಲಿ ಜನರ ಸಂಪರ್ಕ ಬೆಳೆಸ್ತಕ್ಕದ್ದು. ಯಾಕಂದ್ರೆ ನನ್ನ ತಮ್ಮ ಹೇಳಿದ್ದು ನಾನು ಒಪ್ಕೋತೀನಿ, ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಎಲ್ಲ ಬಗೆಹರಿತದೆ, ಎಲ್ಲ ನಾಯಕತ್ವ ಸಿಗ್ತದೆ, ಎಲ್ಲ ಇಲ್ಲಿ ರಾಜ್ಯಕ್ಕೆ ಸೀಮಿತಗೊಳಿಸುವಂತ ನಾಯಕತ್ವ ಬೇಡ ಅವ್ರದ್ದು. ಅವ್ರು ವಿಶಾಲವಾಗಿ ಅದು ಹೇಳ್ತಾ ಇದ್ರೆ ಅವಾಗೂ ನನಗೆ ರಾಜ್ಯದ ಮುಖ್ಯಮಂತ್ರಿಗಿಂತಲೂ ರಾಷ್ಟ್ರದಲ್ಲೇ ನನ್ನ ಶಕ್ತಿಯನ್ನ ಇನ್ನಷ್ಟು ನಮ್ಮ ರಾಜ್ಯದ ಕನಸನ್ನ, ರಾಜ್ಯದ ವಯಸ್ಸನ್ನ ಬೆಳೆಸುವಂತ ಕೆಲಸ ಹೊರ ರಾಜ್ಯಗಳಲ್ಲೂ ನಾವು ತಗೊಂಡೋಗ್ಬೇಕಾಗ್ತದೆ. ಅದು ನಾವು ಒಂದ್ಸರಿ ತಮಾಷೆಗೆ ಒಂದ್ಸರಿ ಕೇಳಿದ್ವಿ, ರಾಜ್ಯದ ಮುಖ್ಯಮಂತ್ರಿ ನೀವು ಯಾಕೆ ಆಗ್ಬಾರ್ದು ಅಂತ. ಇಲ್ಲ ನನಗೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದಾರೆ, ಅವರೇ ಮುಂದುವರಿಯಲಿ, ಆದ್ರೆ ನಾನು ರಾಷ್ಟ್ರದ ನಾಯಕತ್ವವನ್ನ, ರಾಷ್ಟ್ರದ ಚಿಂತನೆಗಳನ್ನ ನನ್ನ ವ್ಯಾಪ್ತಿ ಮೀರಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ರಾಜ್ಯದ ಕನಸು ನನಗಿಲ್ಲ ಅಂತಕ್ಕಂಥ ಮಾತುಗಳನ್ನ ನಮ್ಮ ಹತ್ರ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋರು. ಹಾಗಾಗಿ ಅವ್ರನ್ನ ರಾಜ್ಯಕ್ಕೆ ಸೀಮಿತಗೊಳಿಸೋದು ಬೇಡ. ಅವ್ರು ಇವತ್ತೇನು ಅವರ ಶ್ರಮ ಐತೆ, ಆಮೇಲೆ ಅವ್ರ ಕುಟುಂಬದಲ್ಲಿ ಅವರ ಶ್ರೀಮತಿಯಿಂದ ಹಿಡಿದು ಅವರ ಎಲ್ಲರನ್ನೂ ಅವರು ರಾಜಕೀಯದಿಂದ ದೂರನೇ ಇರಿಸಿದ್ರು. ಎಲ್ಲೋ ಅವ್ರು ರಾಜಕೀಯದಲ್ಲಿ ಒಳಗಡೆ ತಗೊಳ್ಳುವಂಥದ್ದು ಮಾಡಲಿಲ್ಲ. ಅದು ಸೇವಾ ಮನೋಭಾವದ ಕೆಲಸಗಳಲ್ಲಿ ಅವರು ತೋರಿಸ್ಕೊಳ್ತಾ ಇದ್ರು. ಅವ್ರ ಶ್ರೀಮತಿಯವರಂತೂ ಆಯಮ್ಮ ಬಹಳ ದೊಡ್ಡ ಅದಮ್ಯ ಚೈತನ್ಯವನ್ನ ನಡೆಸೋದ್ರ ಮುಖಾಂತರ ತನ್ನ ಶಕ್ತಿ ಮೀರಿ ಆ ಬಡವರ ಬಗ್ಗೆ, ಮಕ್ಕಳ ಬಗ್ಗೆ, ಆಹಾರ ಪದಾರ್ಥಗಳು ಎಷ್ಟು ಸ್ವಚ್ಛವಾಗಿ ಅಲ್ಲಿ ಒಳಗಡೆ ಹೋದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ತಕ್ಕಂಥ ಒಂದು ಸ್ವಚ್ಛತೆ ಕಾಪಾಡ್ತಾ ಇದ್ರು. ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಎಲ್ಲವನ್ನು ಗಮನಿಸಿದಾಗ ಆಕೆ ನಿಜವಾಗ್ಲೂ ಒಂದು ಮಾತೃ ಹೃದಯದ ತಾಯಿಯಾಗಿ ಇವತ್ತು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಸರಳ ವ್ಯಕ್ತಿತ್ವ, ತನ್ನ ಗಂಡನ ಮಂತ್ರಿ ಇದ್ದಾರೆ ಅನ್ನೋ ಒಂದು ಹಾಮ್ ಇಲ್ಲದೆ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಹಾಗಾಗಿ ಇವತ್ತು ಅವರ ಅಗಲಿಕೆ ನಮಗೆ ತುಂಬಲಾರದಷ್ಟು ನೋವಾಗಿದೆ. ಅದ್ರ ಜೊತೆ ವ್ಯಕ್ತಿತ್ವ ಇನ್ನಷ್ಟು ಶಾಶ್ವತವಾಗಿರುತ್ತೆ. ಕಳೆದ ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಟೌನಲ್ಲಿ ನಡೆಯಿತು. ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರ ಒಡನಾಟ ಇದ್ದಂತ ವಾಜಪೇಯಿ ಅವರ ಒಡನಾಟ ಇದ್ದಂತ ಅನಂತಕುಮಾರ್ ಅವರಿಗೆ ಭಾಷಣ ಮಾಡಕ್ ಕೊಟ್ಟಿದ್ರು. ಭಾಷಣ ಮಾಡುವಾಗ ಅವರು ಹಲವಾರು ವಿಚಾರಗಳು ಅವ್ರ ಜೊತೆಗಿದ್ದಂಥದ್ದು ಮೆಲುಕು ಹಾಕಿದ್ರು. ಆ ಸಂದರ್ಭದಲ್ಲಿ ನಮಗೊಂದು ಸ್ವಲ್ಪ ಎಲ್ಲೋ ಒಂಚೂರು ನಮಗೂ ಫ್ಲಾಶ್ ಆಯ್ತು. ಅವರ ಮುಖದಲ್ಲಿ ಸ್ವಲ್ಪ ಕಳೆ ಗುಂದಿತ್ತು, ಏನೋ ಆರೋಗ್ಯ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತು. ಈ ತರದ ಪರಿಸ್ಥಿತಿಯಲ್ಲಿ ಇಷ್ಟು ಬೇಗ ನೋಡ್ತೀವಿ ಅಂತ ನಮ್ಗೆ ಅನ್ಸಿರ್ಲಿಲ್ಲ. ಹಾಗಾಗಿ ಅವರು ಬಹಳ ಬೇಗ ಈ ಕಾಯಿಲೆ, ಮಾರಣಾಂತಿಕ ಕಾಯಿಲೆ ಅವ್ರನ್ನ ನಮ್ಮ ಭಾರತ ಲೋಕಕ್ಕೆ ತಗೊಂಡೋಗಿದೆ. ಆ ಲೋಕಕ್ಕೆ ತಗೊಂಡೋಗಿರ್ತಕ್ಕಂಥ ಇನ್ನೂ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆ ಕುಟುಂಬದ ಜೊತೆ ನಾವಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಅದು ನಾನೊಬ್ಬ ಸಣ್ಣ ಕಾರ್ಯಕರ್ತನಾಗಿ ಅದಮ್ಯ ಚೇತನ ನಡೆಸ್ಕೊಂಡ್ ಬಂದಂತ ಅನಂತಕುಮಾರ್ ಶ್ರೀಮತಿಯವರು ಚುನಾವಣೆಗೆ ನಿಲ್ಬೇಕು ಅನ್ನೋ ಒಂದು ಬೈಕೆ ಎಲ್ಲೋ ಸಣ್ಣ ಬೈಕೆ ನಾನು ಮುಂದೆ ಇಟ್ಟಿದ್ದೀನಿ. ಆ ಬೈಕೆ ಯಾಕೆ ಇಟ್ಟಿದ್ದೀನಿ ಅಂದ್ರೆ, ಆ ಒಡನಾಟದ ಸಂಪರ್ಕ ಇದ್ದಂತ ತಾಯಿ ಆದಂತ ಒಂದು ಕೆಲಸ ಮಾಡ್ಬೋದು. ಅವ್ರ ಹೆಸರನ್ನಷ್ಟು ತರಕ್ ಆಗದಿದ್ರು ಅವ್ರ ಹೆಸರನ್ನ ಉಳಿಸುವಂತ ಕೆಲಸಗಳನ್ನ, ಜನಸಂಪರ್ಕನ ಮಾಡುವಂತ ಕೆಲಸಗಳನ್ನ ಮಾಡ್ಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಜೊತೆಗೆ ನರೇಂದ್ರ ಮೋದಿ ಅವರು ಬೆಳಗ್ಗೆನೆ ಹೇಳುವಾಗ ಹೇಳ್ತಾ ಇದ್ರು, ನಾವು ನಿಮ್ ಜೊತೆಗಿದ್ದೇವೆ ಅಂತ, ಕುಟುಂಬ ಜೊತೆ ನಾವಿದ್ದೇವೆ, ಚಿಂತೆ ಮಾಡ್ಬೇಡಿ, ನಮ್ಮ ಒಬ್ಬ ದೊಡ್ಡ ಆಸ್ತಿ ಕಳ್ಕೊಂಡಿದ್ವಿ ಅಂತಕ್ಕಂಥ ಮಾತನ್ನ ಅಮಿತ್ ಶಾ ಅವರು ಹೇಳಿದ್ರು. ಅವ್ರು ಹೇಳಿದ್ರು. ಒಂದು ನಮ್ಮ ಗಮನಕ್ಕೆ ಬರೋದು, ಇಷ್ಟು 6 ಬಾರಿ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದ್ರು, ಅದರ ಒಂದು ಫಲ ಅನುಭವಿಸ್ತಾ ಇರ್ಬೋದು ಬಿಜೆಪಿಲೇನೆ. ಆದ್ರೆ ಆಗಿನ ಕಾಲದಲ್ಲಿ ಪಕ್ಷ ಅಧಿಕಾರದಲ್ಲಿಲ್ಲ, ಇರೋದು 2 ಸೀಟು, 2ನ್ನ 112, 113 ತನಕ ತಗೊಂಡೋಗ್ಬೇಕಂದ್ರೆ ನೀವು 2 ಸೀಟಲ್ಲಿ ಇದ್ದಾಗ ಎಷ್ಟು ದೊಡ್ಡ ಕೆಲಸ ಅಂತ ಕಾಣಿಸುತ್ತೆ. ದುಡ್ಡಿರ್ಲಿಲ್ಲ ಅವಾಗ, ಪಕ್ಷ ಅಧಿಕಾರದಲ್ಲಿ ಇದ್ದ ಅಂತ ಕಷ್ಟದ ಪರಿಸ್ಥಿತಿಲೂ ಇಬ್ರು ಸೇರಿ ಪಕ್ಷ ಕಟ್ಟಿದ್ರು ಅಂದ್ರೆ ನಿಜವಾಗ್ಲೂ ಈಗಿನ ದಿನಗಳಲ್ಲಿ ಅದು ಊಹೆ ಮಾಡ್ಕೊಳಕ್ಕೂ ಕಷ್ಟ ಆಗತ್ತೆ. ಹೌದು, ಅನಂತಕುಮಾರ್ ಮತ್ತೆ ಯಡಿಯೂರಪ್ಪನವರು ಸಂಪೂರ್ಣವಾಗಿ ತಮ್ಮ ಮನೆ ಮಠ ಎಲ್ಲ ಮರೆತು ಕಾರ್ಯಕರ್ತರಿಗಾಗಿ, ಪಕ್ಷಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ, ದೇಶ ಒಂದು ಪಕ್ಷವಾಗಿ ಬೆಳಿಬೇಕು, ಆ ಪಕ್ಷದಲ್ಲಿ ನಮ್ಮ ಕರ್ನಾಟಕ ಸೌತ್ ಇಂಡಿಯಾದಿಂದ ಕರ್ನಾಟಕ ಮುಂಚೂಣಿಯಲ್ಲಿ ಇರ್ಬೇಕು ಅನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ. ಸೈಕಲ್ ತುಳಿದಾರೆ, 2 ವೀಲರ್ ಓಡಿಸಿದ್ದಾರೆ, ಯಾವುದೋ ಒಂದು Fiat ಕಾರ್ಗಳಲ್ಲಿ ಓಡಾಡಿದ್ದಾರೆ, ಆಮೇಲೆ ಅಂಬಾಸಿಡರ್ ಕಾರ್ಗಳಲ್ಲಿ ಓಡಾಡಿದ್ದಾರೆ. ಅವ್ರಿಗೆ ಒಂದೊಂದ್ಸಾರಿ ಉಳ್ಕೊಳ್ಳಕ್ಕೂ ತಿನ್ನೋದಕ್ಕೂ ಯಾರು ಕಾರ್ಯಕರ್ತರ ಮನೆಯಲ್ಲಿ ಏನ್ ಸಿಗುತ್ತೋ ಅದು ತಿನ್ಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದು, ಜನರ ಮಧ್ಯೆ ವಿಶೇಷವಾದಂತ ಒಂದು ಸಂಪರ್ಕವನ್ನ ಬೆಳೆಸಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ಅನಂತಕುಮಾರ್ ಮತ್ತೆ ಯಡಿಯೂರಪ್ಪನವರು ಶ್ರಮ, ಅದ್ರ ಜೊತೆಗೆ ಈಶ್ವರಪ್ಪನವ್ರ ಶ್ರಮ, ಹಿರಿಯ ನಾಯಕರುಗಳು, ಬಹಳ ಜನ ನಾಯಕರುಗಳು ಇದರಲ್ಲಿ ಪಾತ್ರ ವಹಿಸಿದ್ದಾರೆ. ಅದರಲ್ಲಿ ಅನಂತಕುಮಾರ್ ಅವರ ಪಾತ್ರ ಅಮೋಘವಾಗಿರುವಂಥದ್ದು. ಮತ್ತೆ ಅವ್ರ ಜೊತೆಗೆ RSS ಅಲ್ಲಿ ಇದ್ದಂತ ನಂಟು,
ಅವರು ರಾಷ್ಟ್ರ ಪ್ರೇಮದ ಚಿಂತನೆಗಳು, ಈ ರಾಜ್ಯದ ಚಿಂತನೆಗಳು, ದೇಶದ ಚಿಂತನೆಗಳು ಇವೆಲ್ಲವನ್ನ ಕಂಡು ಅವರನ್ನ ಪ್ರೀತಿಯಿಂದ ಮೆಚ್ಚಿಕೊಳ್ಳುವಂತ ಹೊತ್ತು ಜನ ಇವತ್ತು 112 ಸೀಟು ಸರ್ಕಾರದ ಫುಲ್ ರಚನೆ ಮಾಡುವಷ್ಟು ಸರ್ಕಾರ ಬಂತು. ಕಳೆದ ಬಾರಿ ಚುನಾವಣೆಯಲ್ಲಿ 104 ಗೆಲ್ಬೇಕಾದ್ರೆ ಅವರು ಬಹಳ ಶ್ರಮ ತಗೊಂಡ್ರು. ಅವ್ರ ಆರೋಗ್ಯ ಹದಗೆಟ್ಟಿರೋ ಬಗ್ಗೆ ಅವ್ರಿಗೆ ಮಾಹಿತಿನೇ ಇತ್ತೋ ಇಲ್ಲೋ ಗೊತ್ತಿಲ್ಲ. 104 MLAಗಳು ನಾವು ಗೆಲ್ಬೇಕಾದ್ರೆ ಅಮಿತ್ ಶಾ ಅವ್ರ ಜೊತೆಯಲ್ಲಿ, ಮೋದಿ ಅವ್ರ ಜೊತೆಯಲ್ಲಿ ಸಂಪೂರ್ಣವಾಗಿ ರಾತ್ರಿ ಹಗಲು ಕರ್ನಾಟಕದ ಸುತ್ತಾಡಿ ಕೆಲಸ ಮಾಡಿ ಗೆಲ್ಸಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಅಂತ ಒಬ್ಬ ನಾಯಕನನ್ನ ಇವತ್ತು ನಾವು ಅಗಲಿಕೆ ಆಗಿದೆ. ನಮಗೆ ಬಹಳ ನೋವು ಬರ್ತಾ ಇದೆ. ಈ ಸಮಸ್ಯೆಗಳನ್ನ ಹೇಗೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ನಮಗೆ ತೊಂದರೆ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಈ ರಾಷ್ಟ್ರದ ಜನ ಇವತ್ತು ಮೋದಿ ಅವರು ಇವತ್ತು ಆಗಮಿಸ್ತಾ ಇರೋದು ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಜವಾದ ರಾಷ್ಟ್ರದ ಚಿಂತನೆ ಇವತ್ತು ಕರ್ನಾಟಕ. ಬೆಳಗ್ಗೆಯಿಂದ ನನಗೆ ಡೆಲ್ಲಿಯಿಂದ ಒಂದು 100-150 ಫೋನ್ ಕಾಲ್ಸ್ ಬಂದಿದೆ. ಈ 100-150 ಫೋನ್ ಕಾಲ್ಸ್ ಬಂದು ಒಬ್ಬ ನಾಯಕನ ಕಳ್ಕೊಂಡಿದೆ, ನಾವು ಕರ್ನಾಟಕಕ್ಕೆ ಬರ್ತಾ ಇದ್ದೇವೆ, ನಾವು ಇವತ್ತು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತು. ಮತ್ತೆ ಅವ್ರ ಪಾರ್ಥಿವ ಶರೀರ ನೋಡ್ಲೇಬೇಕು, ಅವ್ರನ್ನ ಹತ್ತಿರದಿಂದ ನೋಡಿ ಅದನ್ನ ಕಣ್ ತುಂಬ್ಕೋಬೇಕು, ಅವ್ರ ಜೊತೆಗೆ ನಾವು ನಮ್ಮ ನೋವನ್ನ ಹಂಚ್ಕೋಬೇಕು ಅಂತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ರು ಫೋನ್ಗಳಲ್ಲಿ. ಇದೆಲ್ಲ ನೋಡಿದಾಗ ಅವರು ಅಷ್ಟು ಜನಪ್ರಿಯತೆಯನ್ನ ಗಳಿಸಿದ್ರು. ಅದರಲ್ಲಿ ವಿಶೇಷವಾಗಿ ಈ ಶೋಷಿತ ಸಮಾಜದ ಕಡೆ ಬಹಳ ಚಿಂತನೆ ಇತ್ತು. ನನ್ನ ಜೊತೆ ಮಾತಾಡುವಾಗ ಹೇಳೋರು, ಶೋಷಿತರ ಪರವಾಗಿ ಏನಾದ್ರೂ ಮಾಡು ರಾಮು, ಮಾಡು, ಸುಮ್ಮನೆ ಇರ್ಬೇಡ. ಅವ್ರಿಗೆ ಧ್ವನಿ ಇಲ್ಲದ ಜನ ಇವತ್ತೆಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕ್ ಆಗಿದೆ ದಲಿತರ ಓಟು, ಶೋಷಿತರ ಓಟು. ಆದ್ರೆ ಆ ಓಟನ್ನ ಹಾಕೋದು ತಗೊಳ್ಳೋದೇ ಮುಖ್ಯ ಅಲ್ಲ ನಮ್ಗೆ. ಅವ್ರ ಬದುಕುಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು. ಆ ದಿಕ್ಕಿನಲ್ಲಿ ಸಮರ್ಪಕವಾದ ಕೆಲಸ ಮಾಡೋಣ ಅಂತಕ್ಕಂಥ ವಿಚಾರನ ಆಗಿಂದಾಗೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವರಲ್ಲಿ ಕಳಕಳಿ, ಆ ಒಂದು ಕಟ್ಟ ಕಡೆಯ ಸಮಾಜದ ಕಳಕಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳ ಬಗ್ಗೆ ಇದ್ದಂತ ಒಂದು ಜಾಗರೂಕ ಮನಸ್ಸು ಅವ್ರಿಗೆ, ಅವ್ರು ಪಟ್ಟಂತ ಬಾಧೆಗಳು, ಅವ್ರು ಯಾಕೆ ಈ ಮೀಸಲಾತಿಯನ್ನ ಕೊಟ್ಟರು, ಯಾಕೆ ಈ ಸಮಾಜಕ್ಕೆ ಅವ್ರು ಮೀಸಲಾತಿ ಕೊಡ್ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಕೊಟ್ಟರು ಅಂತಕ್ಕಂಥ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋರು. ಆ ವಿಚಾರಗಳು ಹಂಚ್ಕೊಳ್ಳೋವಾಗ ಅವಾಗ ಅನ್ಸೋದು ನಮ್ಗೆ ಎಷ್ಟು ಕಾಳಕಳಿ ಇವರಿಗೆ, ಎಷ್ಟು ಅವ್ರು ಬಹಳ ಜನ RSS BJP-ಯಿಂದ ಬಂದವರಿಗೆ ಬಡವ್ರ ಬಗ್ಗೆ ಕಾಳಜಿರಲ್ಲ, ಶೋಷಿತರ ಬಗ್ಗೆ ಕಾಳಜಿರಲ್ಲ ಅಂತ. ಅವ್ರ ವಿಶೇಷವಾದ ಹೆಜ್ಜೆನೆ ಶೋಷಿತರ ಪರವಾಗಿತ್ತು. ಅದನ್ನೆಲ್ಲ ನಾನು ಸ್ವತಃ ಆ ಶೋಷಿತ ಸಮಾಜದಿಂದ ಬಂದವನಾಗಿ ಆ ನೋವುಗಳನ್ನ ಹಂಚ್ಕೊಳ್ಳುವಂತ ಮಾತುಗಳನ್ನ ಕೇಳಿದಾಗ ಎಲ್ಲೋ ಒಂದ್ ಕಡೆ ಸಂತೋಷ, ಅವರ ಬಗ್ಗೆ ನಮ್ಗೆ ಇನ್ನಷ್ಟು ಗೌರವ, ವಿಶೇಷವಾದಂತಹ ಅಭಿಮಾನ ಹೆಚ್ಚುತ್ತಾ ಇತ್ತು. ಇದೆಲ್ಲ ನಾವು ಬಹಳ ಪ್ರೀತಿಯಿಂದ ಅದನ್ನ ಕಂಡಿದ್ದೇವೆ ನಾವು. ಇನ್ಫ್ಯಾಕ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಕೇಂದ್ರ ಮಂತ್ರಿಗಳಾದ JP ನಡ್ಡಾ ಅವರು ಅಲ್ಲಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರ್ ಅವರು ರಾಜ್ಯದಲ್ಲಿ ಎಷ್ಟು ಸಮಯ ಕಳೆದಕ್ಕೆ ಅಷ್ಟು ಸಮಯ ಒಂದು ಹಲವಾರು ಜನ ಹೇಳೋದು ಅನಂತ್ ಕುಮಾರ್ ಅವರು ಒಂಥರ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಕರ್ನಾಟಕಕ್ಕೆ ರಾಷ್ಟ್ರ ಮಟ್ಟದಲ್ಲಿ. ಅದು ಇವತ್ತು ಗೊತ್ತಾಗ್ತಾ ಇದೆ. ಅವರ ರೀಚ್ ಎಷ್ಟಿದೆ, ಎಷ್ಟು ಜನರ ಜೊತೆ ಅವರಿಗೆ ಸಂಪರ್ಕ ಇತ್ತು, ಒಡನಾಟ ಇತ್ತು, ಕರ್ನಾಟಕಕ್ಕೆ ಒಂದು ಕೆಲಸ ಆಗ್ಬೇಕಂದ್ರೆ ಮಾಡಿಸ್ಕೊಡೋ ಒಂದು ರೀಚ್ ಇತ್ತು ಅಂತ. ಅದು ಎಲ್ಲೋ ಕರ್ನಾಟಕ ಕಳ್ಕೊಂಡಿದೆ ಇವತ್ತು. 100% ಸತ್ಯ. ಅವರ ಒಂದು ಭಾವನೆಗಳು, ಅವರ ಒಂದು ಕೆಲಸದ ಶ್ರಮ ನಿಜವಾಗ್ಲೂ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದು ಕಳ್ಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಒಂದೇ ಅಲ್ಲ, ರಾಜ್ಯದ ಕಟ್ಟ ಕಡೆಯ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ತನಕ ಇದನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಬೆಳಗ್ಗೆಯಿಂದ ನಾನು ಗಮನಿಸ್ತಾ ಇದ್ದೇನೆ, ಕಾಂಗ್ರೆಸ್ನವ್ರು ಇರ್ಬೋದು, JDS ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವೊಬ್ಬ ನಾಯಕರು ಅವರ ವಿರುದ್ಧವಾಗಿ ಮಾತಾಡಿದಂತ ಒಂದು ಪ್ರಸಂಗನೇ ಬಂದಿಲ್ಲ. ಎಲ್ಲರೂ ಶೋಕ ಮಾಡುವುದಲ್ಲಿದ್ದಾರೆ. ನಮ್ದು ಪಕ್ಷದ ಒಬ್ಬ ನಾಯಕ ಸತ್ತಿದ್ದಾನ, ಅವರು ಲೀನವಾಗಿದ್ದಾರೆ, ಅವ್ರ ಮೌನದಲ್ಲಿ ಲೀನವಾದ್ರು ಅನ್ನೋ ಭಾವನೆಯಿಂದ ಕಾಣ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಇಂಥ ಒಂದು ಪ್ರಚಂಡವಾದಂತ ಜನ ಬೆಂಬಲ ಅವ್ರಿಗಿತ್ತು ಅಂತ ಅವ್ರು ಬದುಕಿದ್ದಾಗಿದ್ಕಿಂತ ನಾವು ಈಗ ನಮ್ಮಿಂದ ದೂರ ಆದ್ಮೇಲೆ ಗೊತ್ತಾಗ್ತಾ ಇದೆ. ಈ ಭಾವನೆಗಳಿಗೆ ಇವತ್ತು ದೇವೇಗೌಡರು ಅವ್ರನ್ನ ಹೊಗಳಿರ್ತಕ್ಕಂಥದ್ದು, ಇವತ್ತು ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದಿರ್ಬೋದು, ಇವತ್ತು ಕುಮಾರಸ್ವಾಮಿ ಅವ್ರು ಮಾತಾಡಿರ್ತಕ್ಕಂಥದ್ದು ಇರ್ಬೋದು, ಇವರೆಲ್ಲ ನಾಯಕರುಗಳು ಅವ್ರ ಬಗ್ಗೆ ಎಲ್ಲಾದ್ರೂ ಒಂದು ಚೂರು ಏನೋ ನಮ್ಮ ಮನೇಲಿ ಒಬ್ಬ ಸದಸ್ಯರನ್ನ ಕಳ್ಕೊಂಡಿದೀವಿ ಅನ್ನೋ ಭಾವನೆಯಿಂದ ಮಾತಾಡಿದ್ರು ವಿನ ಅವ್ರ BJP ನಾಯಕ ಅವ್ರು ಹೋದ್ಮೇಲೆ ನಮ್ಗೆ ಪಕ್ಷಕ್ಕೆ ಲಾಭ ಆಗುತ್ತೆ, ಅವ್ರಿಲ್ಲ ಅಂದ್ರೆ ಒಳ್ಳೇದು ಅನ್ನೋ ಭಾವನೆ ಯಾರಿಗೂ ಬಂದಿಲ್ಲ, ಯಾರ ಮನ್ಸಲ್ಲೂ ಅದಿಲ್ಲ. ಅಂತ ಒಬ್ಬ ನಾಯಕತ್ವ, ಅಂತ ಒಬ್ಬ ವಿಶಾಲ ಹೃದಯಮಯಿ, ಆ ತರದ ನಾನು ಹತ್ತಿರನೇ ಗಮನಿಸೋದ್ರಿಂದ
ನಾವು ಎಷ್ಟೋ ನಮ್ಮ ಕೆಲಸಕ್ಕಿಂತಲೂ ಬೇರೆಯವ್ರ ಕೆಲಸಗಳ ಬಗ್ಗೆ ಇದ್ದಂತ ಅವ್ರ ಕಾಳಜಿ, ಅವರು ಅದು ನಮ್ಮ ಕೆಲಸಗಳು ನಾವು ಕೇಳೋರು. ನಾವು ಯಾಕೆ ಹಿಂದಿನ ಬೆಂಚಲ್ಲಿ ಕೂತಿದ್ವಿ ಅಂತ. ನಾವು ಅವ್ರು ಹೋದಾಗ, ಮನೆಗೆ ಹೋದಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ನಮ್ಮನ್ನು ಕರೆಯೋರು. ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಲಾಸ್ಟಲ್ಲಿ ಕೂತ್ಕೊಳ್ಳೋದು. ಮುಂದೆ ಭಾವನವರು ಇಲ್ಲ ಫಸ್ಟ್ ಬಂದವ್ರನ್ನೆಲ್ಲ ಮಾತಾಡಿ ಲಾಸ್ಟಲ್ಲಿ ನಿಮ್ಮನ್ನು ಮಾತಾಡ್ಸ್ಕೊಂಡು ನಾವು ನಮಸ್ಕಾರ ಹಾಕೊಂಡು ಹೋಗ್ತೀವಿ. ನಮ್ದೇನು ಕೆಲಸ ಇರಲ್ಲ, ನಿಮ್ಮನ್ನ ನೋಡ್ಬೇಕು ಅನ್ನೋ ಆನಂದ ಮತ್ತೆ ನಿಮ್ಮ ಕೆಲಸ ಕಲಿಬೇಕು ಅನ್ನೋ ಆಸೆಯಿಂದ ನಾವು ಹಿಂದೆ ಕೂತಿರ್ತೀವಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ನಮ್ಮನ್ನು ಕರೀತಾ ಇದ್ರು. ಯಾಕೆ ಲಾಸ್ಟ್ ಇಯರ್ ಕೂತ್ಕೊಳ್ಳಿ, ಫ್ರಂಟ್ ಅಲ್ಲಿ ನಾವು ಕೂತ್ಕೋತಾ ಇರಲ್ಲ. ಫ್ರಂಟ್ ಅಲ್ಲಿ ಕೂತ್ಕೊಂಡ್ರೆ ಬಂದವ್ರು ತೊಂದರೆ ಆಗ್ಬಾರ್ದು. ನಾವು ಲಾಸ್ಟ್ ಅಲ್ಲಿ ಕೂತ್ರೆ ಬಂದವ್ರನ್ನೆಲ್ಲ ಸಮಸ್ಯೆ ಕೇಳೋರು. ಆ ಸಮಸ್ಯೆ ಕೇಳಿ ಬಗೆಹರಿಸೋ ರೀತಿಗಳು, ಆ ರೀತಿಗಳನ್ನ ನೋಡ್ತಾ ಇದ್ದಾಗ ನಾವು ಒಂದು ಕೆಲಸ ಕಲಿತಂಗ ಆಗೋದು, ನಮಗೊಂದು ಅನುಭವ ಹೆಚ್ಚಿಸೋದು. ಆ ಭಾವನೆಯಿಂದ ಅವರನ್ನ ನಾವು ಗಮನಿಸೋದಕ್ಕಾಗಿ ಲಾಸ್ಟ್ ಕೂತ್ಕೊಳ್ಳಿವಿ. ಆಮೇಲೆ ಅವ್ರು ಗೊತ್ತಾಗ್ಬಿಡುತ್ತೆ. ಫಸ್ಟ್ ಸಾರಿ 2-3 ಸಾರಿ ಕೇಳಿದ್ರು, ಆಮೇಲೆ ಲಾಸ್ಟಲ್ಲಿ ಕೂತ್ಕೊಂಡ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಬನ್ನಿ ಎಲ್ರದ್ದು ಮುಗಿತು, ನಿಮ್ದು ಏನಾದ್ರು ಇದೆ. ಏನಿಲ್ಲ ಸ್ವಾಮಿ, ತಮ್ಮ ಕೆಲಸದ ಒಂದು ವೈಖರಿಯನ್ನ ಗಮನಿಸಕ್ ಬಂದಿದೀವಿ. ನಿಮ್ಮಿಂದ ಕಲಿಯಂತದ್ದು ಬಹಳಷ್ಟಿದೆ. ನಾವು ಇನ್ನೂ ಯುವಕರು, ಮತ್ತೆ ನಮ್ಗೆ ಅನುಭವಗಳಿಲ್ಲ. ನಿಮ್ಮ ಒಂದು ಆ ಹೃದಯ ವೈಶಾಲ್ಯತೆಯನ್ನ ಗಮನಿಸಿ ನಾವು ಎಲ್ಲೋ ಒಂದ್ ಕಡೆ ದುಡುಕ್ತಿವಿ, ಎಲ್ಲೋ ಒಂದ್ ಕಡೆ ಕೋಪ ಮಾಡ್ಕೋತೀವಿ, ಬಹಳ ಬೇಗ ತಾಳ್ಮೆ ಕೆಡ್ತೀವಿ. ಅದನ್ನೆಲ್ಲ ದೂರ ಮಾಡ್ಬೇಕಾದ್ರೆ ನಿಮ್ಮ ಕಾರ್ಯವೈಖರಿನ ನಾವು ಹತ್ರದಿಂದ ನೋಡ್ಬೇಕು ಅನ್ನೋ ಆಸೆಯಿಂದ ಹಿಂದೆ ಕೂತ್ಕೊಳ್ತೀವಿ ಅಂತಕ್ಕಂಥ ಹೇಳಿದಾಗ ಖುಷಿ ಪಡೋದು. ಹತ್ಕೊಂಡು ಮುದ್ದಾಡಿ, ಬೆಳೆಯಪ್ಪ ನೀನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದೆಯಾ, ಇನ್ನೂ ಚೆನ್ನಾಗಿ ಬೆಳಿಬೇಕು, ನಿನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು, ನಾನು ನಿನ್ಗೆ ಏನಾದ್ರು ಒಂದು ಚೇರ್ಮನ್ ಮಾಡಿಸ್ಬೇಕು, ಇಲ್ಲ MLC ಮಾಡ್ಬೇಕು, ಏನೋ ಮಾಡ್ಬೇಕು ಅನ್ನೋ ಒಂದು ಆಸೆ ನನಗಿದೆ, ನೀನ್ ಮಾಡ್ತೀನಿ ಖಂಡಿತ, ನೀನ್ ಬಹಳ ಕೆಲಸ ಆ ಒಂದು ಹುಮ್ಮಸ್ ಕೊಡ್ತಾ ಇದ್ದಂಥದ್ದು. ನಮಗೆ ಮಾಡದಿದ್ರು ಚಿಂತೆ ಇಲ್ಲ, ನಮ್ಗೆ ಅಧಿಕಾರ ಬರೆದಿದ್ರು ಚಿಂತೆ ಇಲ್ಲ. ಆ ರೀತಿಯ ಒಂದು ಪ್ರೀತಿಯ ಅಪ್ಪುಗೆಯ ಮಾತುಗಳನ್ನ ಕೇಳಿದಾಗ ಎಲ್ಲೋ ಮನ್ಸಿಗೆ ದೊಡ್ಡಣ್ಣ, ನಮಗೊಬ್ಬ ಅಣ್ಣ ಇದ್ದಾರೆ, ಅದು ಅನಂತಕುಮಾರ್ ಅವರು ನಮ್ಗೆ ದೊಡ್ಡ ಅಣ್ಣ ಅನ್ನೋ ಭಾವನೆಯಿಂದ ನಾವು ಅವ್ರನ್ನ ಇನ್ನಷ್ಟು ಖುಷಿಯಾಗಿ ನೋಡ್ಕೊಳಕ್ ಹೋಗ್ತಾ ಇದ್ವಿ. ಇನ್ಫ್ಯಾಕ್ಟ್ ಚಿನಾರಾಮ್ ಅವರು ಹೇಳಿದ ಮಾತು ನನಗೆ ಇನ್ನೊಂದು ನನ್ನ ಜ್ಞಾಪಕ ಬರ್ಸುತ್ತೆ ರಘು. ಈಗಿನ ದಿನಗಳಲ್ಲಿ ಒಬ್ಬ ರಾಜಕೀಯ ನಾಯಕ ಇನ್ನೊಬ್ಬರನ್ನ ಬೆಳೆಸೋದಂದ್ರೆ ಹಲವಾರು ಬರೀ ಯೋಚನೆ ಮಾಡ್ತಾರೆ. ನಾಳೆ ಈತ ನನಗೆ ಗೊತ್ತಾಗ್ತಾನ, ನನಗೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗತ್ತಾ, ನನ್ನ ಒಂದು ಅಧಿಕಾರ ಕಡಿಮೆ ಆಗತ್ತಾ ಅಂತ. ಆದ್ರೆ ನಾವು ಬೆಳಿಗ್ಗೆಯಿಂದ ಇಷ್ಟೊಂದು ಜನರ ಹತ್ರ ಮಾತಾಡಿದೀವಿ. ರಾಮದಾಸ್ ಅವರೊಂದು ಘಟನೆಯನ್ನ ಮರುಕಳಿಸ್ಕೊಂತಾರೆ. ಅವ್ರು ಹೇಳ್ತಾರೆ 96 ಅಲ್ಲ ಏನೋ ಒಂದು ಎಲೆಕ್ಷನ್ ಟೈಮಲ್ಲಿ, ನಾನು ಆವಾಗಿನ ಯುವಕ, ರಾಜವಂಶಸ್ಥರು ಒಬ್ರು ಟಿಕೆಟ್ ಕೇಳಿದ್ರು ಕೃಷ್ಣರಾಜರಿಂದ, ಬಿಜೆಪಿ ಟಿಕೆಟ್ ಕೇಳಿದ್ರು. ಆದ್ರೆ ಅದನ್ನ ಬದಿಗಿಟ್ಟು ನನಗೆ ಟಿಕೆಟ್ ಕೊಡಿಸ್ತಾರೆ. ಇಟ್ಸ್ ಅ ರಿಸ್ಕ್. ಆವಾಗ ರಾಜವಂಶಸ್ಥರಿಗೆ ಟಿಕೆಟ್ ಕೊಟ್ರೆ ಆರಾಮಾಗಿ ಗೆಲ್ತಾರೆ, ಯು ಕ್ಯಾನ್ ಟೇಕ್ ಆಲ್ ದ ಪಾಸಿಟಿವ್ ಔಟ್ ಆಫ್ ಇಟ್. ಆದ್ರೆ ಒಬ್ಬ ಯುವಕನಿಗೆ ಟಿಕೆಟ್ ಕೊಟ್ಟು ಸೋತ್ರೆ ಇವ್ರಿಗೆ ಬರುತ್ತೆ ಅದು ಜವಾಬ್ದಾರಿ ಅಥವಾ ದೂರು. ಆದ್ರೂ ಕೂಡ ನನಗೆ ಟಿಕೆಟ್ ಕೊಡ್ಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಸುಮಾರು ಜನ ನಾವು ಮಾತಾಡಿದಾಗ ಅವ್ರು ಅದೇ ಹೇಳ್ತಾರೆ. ನಮ್ಗೆ ಮುಂದೆ ಬರ್ಲಿಕ್ಕೆ ಅಣು ಮಾಡ್ಕೊಟ್ರು. ಲಿಂಬಾವಳಿ ಅವರು ಅದೇ ಮಾತು ಹೇಳ್ತಾರೆ. ಅದೊಂದು ಇಟ್ಸ್ ಅ ರೇರ್ ಕ್ಯಾರೆಕ್ಟರ್ ದೀಸ್ ಡೇಸ್, ಬೇರೆಯವ್ರನ್ನ ಬೆಳೆಸೋದು ರಾಜಕೀಯದಲ್ಲಿ. ನೋಡಿ, ಈಗ ಬಿಜೆಪಿನಲ್ಲಿ ಯಾರು 2ನೇ ಮಟ್ಟದ ನಾಯಕರಿದ್ದಾರೆ, ಅಶೋಕ್ ಇರ್ಬೋದು, ಅರವಿಂದ ಲಿಂಬಾವಳಿ ಇರ್ಬೋದು, CT ರವಿ ಇರ್ಬೋದು, ಈ ತರ ನಾಯಕರನ್ನ ಆಕ್ಚುಲಿ ಬೆಳೆಸಿದಂತ, ಅಂದ್ರೆ ನನಗೆ ಗೊತ್ತಿರತಕ್ಕ, ಯಾಕೆ ನಾನು ಇನ್ನು ತುಂಬಾ ಚಿಕ್ಕ ರಾಜಕೀಯ ಅನುಭವ, ಇನ್ನು ಯುವಕನಾಗಿರೋದ್ರಿಂದ, ಸೊ ನನಗೆ ಅಷ್ಟು ಅಂದ್ರೆ ನಾನು ನೋಡಿದ ಮಟ್ಟಿಗೆ ಅನಂತಕುಮಾರ್ ಅವರು ಯಾವತ್ತೂ ನನಗೊಬ್ರು ಕಾಂಪಿಟೇಟರ್ ಬರ್ತಾರೆ ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಅವರ ನಿಜವಾದಂತ ಕಾಳಜಿ ಇದ್ದಿದ್ದು ರಾಜ್ಯದಲ್ಲಿ ಉತ್ತಮ ನಾಯಕರನ್ನ ಸೃಷ್ಟಿ ಮಾಡ್ಬೇಕು. ಆ ನಾಯಕರನ್ನ ಸೃಷ್ಟಿ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಒಂದು ಪಕ್ಷ ಬೆಳೀತದೆ. ಆ ಪಕ್ಷದ ನಿಟ್ಟಿನಲ್ಲಿ ಮತ್ತೆ ರಾಜ್ಯದ ಅಭಿವೃದ್ಧಿಗೆ ಚಿಂತನೆ ಮಾಡುವಂತ ಕೆಲವು ನಾಯಕರನ್ನ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಸೊ ಅಶೋಕ್ ಇರ್ಬೋದು, ಅರವಿಂದ್ ಲಿಂಬಾವಳಿ, CT ರವಿ, ಸೊ ಈ ತರದಂತ ಕೆಲವು ನಾಯಕರನ್ನ ಮುಂದೆ ಬರೋದಕ್ಕೆ ಕಾರಣ ಇವರು ಅನಂತಕುಮಾರ್ ಜಿ ಅವರೇನೆ. ಓಕೆ, ಸೊ ಹಾಗಾಗಿ ಸೊ ಇವರನ್ನ ಇನ್ನೊಂದು ನರೇಂದ್ರ ಮೋದಿ ಅವರು ಅನಂತಕುಮಾರ್ ಅವರ ನಿವಾಸ ರೀಚ್ ಆಗಿರೋ ದೃಶ್ಯಾವಳಿಗಳು, ಅನಂತಕುಮಾರ್ ಅವರ ಮನೆ ಒಳಗೆ ಹೋಗ್ತಾ ಇದ್ದಾರೆ ಅವರೀಗ, ಅಲ್ಲಿ ಅವರ ಅಂತಿಮ ನಮನ ಸಲ್ಲಿಸ್ತಾರೆ. ಹಲವಾರು ಜನ ಬಿಜೆಪಿಯ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದಿದ್ದು ಅನಂತಕುಮಾರ್ ಅವರು. ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿ ಸಕ್ಸಸ್ಫುಲ್ ಆಗಿ ಒಂದು GST ಮಸೂದೆನ ಪಾಸ್ ಮಾಡಿಸ್ತಾರೆ. ಹಾಗಾಗಿ ಹೋಗಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಒಂದು ದೊಡ್ಡ ಆಘಾತ ಇದು. ಹಾಗೇನೆ ಕ್ಯಾಬಿನೆಟ್ಗೂ ಕೂಡ ಒಂದು ದೊಡ್ಡ ನಷ್ಟ.
ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ಅನಂತ್ ಕುಮಾರ್ ಅವರಿಗೆ. ಅವರ ಕ್ಯಾಬಿನೆಟ್ ಅಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇರುವ ಒಬ್ಬ ಮಂತ್ರಿ ಆಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಅಂತ. ಅವ್ರಿಗೆ ನಾನು ಅವ್ರ ಜೊತೆಲಿದ್ದೆ, ಬಹಳ ದುಃಖಿತರಾಗಿದ್ರು. ಯಾವುದೇ ಹಳೆ ವೈಷಮ್ಯಗಳು ಅವ್ರಿಗೆ ಇರ್ಲಿಲ್ಲ. ಈಗ ದೃಶ್ಯಾವಳಿ ನೋಡ್ತಾ ಇದ್ದೆ, ಅವರ ಮಗಳು ಶ್ರೀಮತಿ ಆ ಒಂದು ಮನೆಯ ಹಿರಿಯ ಯಜಮಾನನ್ನ ಕಳ್ಕೊಂಡು ಯಾವ ರೀತಿ ದುಃಖಿಸ್ತಾ ಇದ್ರು, ಯಾವ ರೀತಿ ನಿಂತಿದ್ರು, ಅದನ್ನ ಮೋದಿ ಅವರ ನೋಡಿ ಆ ಪರಿಸ್ಥಿತಿಯನ್ನು ಯಾವ ತಂದೆಗಳಿಗೂ ಯಾವ ಮಕ್ಕಳಿಗೂ ಬರಬಾರ್ದು. ಆ ಹೆಣ್ಣುಮಗಳು, ತನ್ನ ತಾಯಿ, ಅವರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೀವಿ. ಈ ಪರಿಸ್ಥಿತಿಗಳನ್ನ ರಾಜಕಾರಣದಲ್ಲಿ ಬಹಳ ಉತ್ತುಂಗಕ್ಕೆ ಹೋದಂತ ಅನಂತ್ ಕುಮಾರ್ ಅಂತವ್ರು ಇರ್ಬೋದು, ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ 100 ವರ್ಷ ಬದುಕಬೇಕಾಗಿತ್ತು. ಆದ್ರೆ ಯಾರ ಕೈನಲ್ಲಿ ಈ ಒಂದು ಸಾವು ತಡ್ಕೊಳ್ಳೋ ಶಕ್ತಿ ಇಲ್ಲ. ರಾಜ್ಯದ ಜನ ಇವತ್ತು ಕಂಗಾಲಾಗಿದ್ದಾರೆ. ಅದರಲ್ಲಿ ಯಡಿಯೂರಪ್ಪನವ್ರಿಗಂತೂ ಬಹಳ ದುಃಖದಲ್ಲಿದ್ದಾರೆ. ಅವ್ರನ್ನ ನಾನು ಅವ್ರ ಜೊತೆಲಿ ಬಹಳ ಹೊತ್ತು ಕಾಲ ಕಳೆದಿದ್ದೇನೆ. ಅವರು ಎಷ್ಟು ಮನದಾಳದ ನೋವಿತ್ತು ಅಂದ್ರೆ, ಈ ಜನ ಮಾತಾಡ್ತಾರೆ ರಾಜಕೀಯವಾಗಿ ಅನಂತ್ ಕುಮಾರ್ಗೂ ಯಡಿಯೂರಪ್ಪನವ್ರಿಗೂ ಎಲ್ಲೋ ಒಂದ್ ಕಡೆ ವೈಷಮ್ಯ ಇತ್ತು ಅಂತ. ರಾಜಕೀಯದಲ್ಲಿ ಗಂಡ ಹೆಂಡತಿ ಬದಲು ಬರ್ತದೆ, ಅಣ್ಣ ತಮ್ಮದ್ರ ಮೇಲೆ ಬರ್ತದೆ. ರಾಜಕೀಯ ಜೀವನದಲ್ಲಿ ಇದೆಲ್ಲ ಇದ್ದಿದ್ದು. ಇಬ್ಬರು 30-35 ವರ್ಷಗಳ ಕಾಲ ಒಟ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲೋ ಇದೆಲ್ಲ ಸಹಜ. ಎಲ್ಲೋ ಒಂದು ಸಣ್ಣ ಪುಟ್ಟ ಆಸೆಗಳು, ಆಕಾಂಕ್ಷೆಗಳು, ನನಗೆ ಅಧಿಕಾರ ಬರ್ಬೇಕಾಗಿತ್ತು, ಬಂದಿಲ್ಲ ಅಂತಕ್ಕಂಥದ್ದು ಏನೋ ಒಂದು ಯಾವುದೋ ಒಂದು ದಿನ ಇರೋದನ್ನೇ ದೊಡ್ಡದಲ್ಲ. ಆದ್ರೆ ಇವತ್ತು ಅವರ ಮನಸ್ಸಲ್ಲಿ ಭಾರ, ಅವ್ರಿಗೆ ಇದ್ದಂತ ನೋವು, ಆ ಕಾಳಜಿ, ಆ ಒಂದು ಸ್ವಂತ ತಮ್ಮನನ್ನ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಒಡ ಹುಟ್ಟದ ಒಬ್ಬ ತಮ್ಮ ನನ್ನನ್ನ ಬಿಟ್ಟು ಹೋದ್ರು ಅನ್ನೋ ಭಾವನೆಯಿಂದ ಅವ್ರಿಗೆ ಮನಸ್ಸಿತ್ತು. ಆ ನೋವುಗಳನ್ನ ಹಂಚ್ಕೊಳ್ಳುವಂತ ಒಂದು ಅವ್ರು ಮಾತಾಡಕ್ಕೆ ಧ್ವನಿನೇ ಇರ್ಲಿಲ್ಲ. ಆ ರೀತಿಯಂತ ಒಂದು ಸಮಸ್ಯೆಗಳ ಮಧ್ಯೆ ಅವರು ತಳಮಳದಲ್ಲಿದ್ರು. ಈ ಒಂದು ಎಷ್ಟು ಬೇಗ ಅನಂತ್ ಕುಮಾರ್ ಅವರು ನಮ್ಮನ್ನ ಅಗಲ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅವ್ರು ಅಗಲಬಾರ್ದಾಗಿತ್ತು. ಆ ಕಾಯಿಲೆ ಬಗ್ಗೆ ಮೊದಲೇ ಮಾಹಿತಿ ಇರ್ಲಿಲ್ಲ ಅನ್ಸುತ್ತೆ ಅವ್ರಿಗೆ. ಆ ಕಾಯಿಲೆ ಬಹಳ ಬೇಗ ಬಂದು ಬೇಗ ತಗೊಂಡೋಗಿದೆ. ಎಂತೆಂಥ ಕಾಯಿಲೆಗಳು ಬರ್ತವೆ, ಎಲ್ರಿಗೂ ಕಾಯಿಲೆಗಳಲ್ಲಿ ಬಂದಂತ ಕಾಯಿಲೆಗಳು ವಾಸಿಯಾಗಿದ್ದಾರೆ. ಎಷ್ಟೋ ಜನ ಕ್ಯಾನ್ಸರ್ ಬಂದ್ರು ವಾಸಿಯಾಗಿದೆ. ಬಟ್ ಈ ಮಟ್ಟದ ಕಾಯಿಲೆ ಅವ್ರು ಪತ್ತೆ ಹಚ್ಚಕ್ಕೆ ಆಗದಿರೋಷ್ಟು ಮಟ್ಟಕ್ಕೆ ಅದು ಬಂದು ನಗನಾಗ್ತಾ ಇದ್ದಂಥವ್ರಿಗೆ ನಗನಾಗ್ತಾನೆ ಅವ್ರನ್ನ ತಗೊಂಡೋಗೋ ಸ್ಥಿತಿಗೆ ಬಂದು, ಈ ಪರಿಸ್ಥಿತಿಯಲ್ಲಿ ನಾವು ನೋಡೋಂಥ ಪರಿಸ್ಥಿತಿ ಆಗ್ಬಾರ್ದಾಯ್ತು ಅಂತಕ್ಕಂಥ ವಿಚಾರದಲ್ಲಿ ನನಗೂ ತುಂಬಾ ಭಾವುಕನಾಗಿದ್ದೇನೆ. ಏನ್ ಮಾತಾಡ್ಬೇಕು ಅವ್ರ ಬಗ್ಗೆ ಅಂತಕ್ಕಂಥದ್ದು ಕಷ್ಟ ಆಗ್ತಾ ಇದೆ. ಆದ್ರೆ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ನಿಂತಿದ್ದಂತ ಅವರ ಶ್ರೀಮತಿ ಮತ್ತೆ ಮಗಳು, ಕುಟುಂಬದ ಸದಸ್ಯರು, ಅವರಿಗೆ ಯಾರು ಈಗ ಅವ್ರ ತಂದೆ ಎಷ್ಟೇ ಏನೇ ಅಧಿಕಾರ ಇರ್ಬೋದು, ಏನೇ ಪ್ರಚಾರ ಇರ್ಬೋದು, ಎಷ್ಟೇ ಪ್ರಭಾವ ಇರ್ಬೋದು, ಆದ್ರೆ ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥ ಒಬ್ಬ ಮಗಳು, ಪತಿಯನ್ನ ಕಳ್ಕೊಂಡಿರ್ತಕ್ಕಂಥ ಒಬ್ಬ ಧರ್ಮಪತ್ನಿಯ ಮನಸ್ಸಿನ ನೋವು ಅಂತವರ ಬಾಧೆಗಳ